ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 11ನೇ ಆಗಸ್ಟ್ 2026ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಮೊದಲನೇ ಸೆಕ್ಷನ್ ಅಲ್ಲಿ ನಾನು ಕರ್ನಾಟಕ ರಿಲೇಟೆಡ್ ಆರ್ಟಿಕಲ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ವೆರಿ ಫಸ್ಟ್ ಅಪ್ಡೇಟ್ ಏನು ಅಂದ್ರೆ, ಕಂಠೀರವ ಸ್ಟುಡಿಯೋ ಬ್ರಾಂಚ್ ಅಂಡ್ ಮಿನಿ ಫಿಲ್ಮ್ ಸಿಟಿ ಪ್ಲಾನ್ಡ್ ಇನ್ ಶಿವಮೊಗ್ಗ. ಸೊ ಇದು ಒನ್ ಲೈನರ್ ಅಪ್ಡೇಟ್ ಆಗಿರುತ್ತೆ, ಯಾಕಂದ್ರೆ ಇದು ಇನ್ನೂ ಕೂಡ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇರುವ ಕಾರಣದಿಂದ ಸೊ ಮ್ಯಾಕ್ಸಿಮಮ್ ನಿಮ್ಗೆ ಒನ್ ಲೈನ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗಿರುತ್ತೆ. ಸೊ ಕಂಠೀರವ ಸ್ಟುಡಿಯೋ ಬೆಂಗಳೂರಿನಲ್ಲಿ ಯಾವ ರೀತಿ ಕಂಠೀರವ ಸ್ಟುಡಿಯೋನ ಮಾಡಿರ್ತಾರೆ, ಅದೇ ರೀತಿಯ ಒಂದು ಶಾಖೆ ಮತ್ತು ಮಿನಿ ಫಿಲ್ಮ್ ಸಿಟಿ ಯೋಜನೆಯನ್ನ ಶಿವಮೊಗ್ಗದಲ್ಲಿ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಈಗ ರೂಪಿಸಲಾಗಿರುತ್ತೆ. ಸೊ ಎಲ್ಲಿ ಕಂಠೀರವ ಸ್ಟುಡಿಯೋದ ಒಂದು ಬ್ರಾಂಚ್ ಅನ್ನ ಮಾಡಲಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಶಿವಮೊಗ್ಗ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಎರಡನೇ ಅಪ್ಡೇಟ್ಗೆ ಬರೋಣ. ಬೆಂಗಳೂರು ಸಿಟಿ ಟ್ರಾಫಿಕ್ ಮಿಷನ್ ಫಾರ್ಮ್ ಟು ಇಂಪ್ರೂವ್ ಟ್ರಾಫಿಕ್ ಸಿಸ್ಟಮ್. ಸೊ ಬೆಂಗಳೂರಿನಲ್ಲಿ ಈ ಸಂಚಾರ ವ್ಯವಸ್ಥೆಯನ್ನ ಸುಧಾರಿಸುವ ಉದ್ದೇಶದಿಂದ ಬೆಂಗಳೂರು ನಗರ ಸಂಚಾರ ಮಿಷನ್ ಅನ್ನ ರಚನೆ ಮಾಡಲಾಗಿರುತ್ತೆ. ಸೊ ಇದು ನಮ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಲಾಸ್ಟ್ ಟೈಮ್ ನಮಗೆ KS ನಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರು ಟ್ರಾಫಿಕ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿರ್ತಾರೆ ಅಥವಾ ಎಸ್ಸೆ ರೈಟಿಂಗ್ ಕೇಳಿರ್ತಾರೆ. ಸೊ ಆ ರೀತಿಯ ಎಸ್ಸೆಗಳು ಬಂದಾಗ ಅರ್ಬನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಎಸ್ಸೆಗಳು ಬಂದಾಗ ಈ ರೀತಿಯ ಒಂದು ವೇ ಫಾರ್ವರ್ಡ್ ನಲ್ಲಿ ನಾವೇನೇನ್ ಮಾಡ್ಬೋದಾಗಿರುತ್ತೆ, ಸೊ ಅಲ್ಲಿ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಏನಿರುತ್ತೆ, ಸೊ ಅಲ್ಲಿ ನೀವು ಇದನ್ನ ಮೆನ್ಷನ್ ಮಾಡ್ಬೋದಾಗಿರುತ್ತೆ. ಸೊ ಏನಿದು ಅಪ್ಡೇಟ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅಫ್ಕೋರ್ಸ್ ಇದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಸಂಚಾರ ವ್ಯವಸ್ಥೆಯನ್ನ ಸುಗಮಗೊಳಿಸುವುದು ಅಥವಾ ಸುಸ್ಥಿರಗೊಳಿಸುವ ಉದ್ದೇಶದಿಂದ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಏನಿದೆ ಇದರಲ್ಲಿ ಅಂತ ನಾವಿಲ್ಲಿ ನೋಡೋದಾದ್ರೆ ದ ಲೀಡರ್ಶಿಪ್, ಸೊ ಇದರ ನಾಯಕತ್ವ ಅಥವಾ ಯಾರು ಇದರ ಹೆಡ್ ಆಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಮಿಷನ್ ಏನಿದೆ, ದಿಸ್ ಇಸ್ ಹೆಡೆಡ್ ಬೈ ದಿ ಹೋಮ್ ಮಿನಿಸ್ಟರ್. ಸೊ ಗೃಹ ಸಚಿವರು ಇದರ ಹೆಡ್ ಆಗಿರ್ತಾರೆ. ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಇಸ್ ವೈಸ್ ಚೇರ್ಪರ್ಸನ್ ಆಗಿರ್ತಾರೆ. ಅಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಇದಕ್ಕೆ ಉಪಾಧ್ಯಕ್ಷರಾಗಿ ಇರ್ತಾರೆ. ಸೊ ಈ ಒಂದು ಮಿಷನ್ ನ ಭಾಗವಾಗಿ ಸೊ ಇನ್ನು ಇದರ ಕಾಂಪೋಸಿಷನ್ ನಾವು ನೋಡೋದಾದ್ರೆ, ಇದರ ಸಂಯೋಜನೆ ಯಾರ್ಯಾರು ಇದರೊಳಗಡೆ ಇನ್ನ ಇತರರು ಒಳಗೊಂಡಿರ್ತಾರೆ ಅಂತ ನಾವು ನೋಡೋದಾದ್ರೆ, ಗವರ್ನಮೆಂಟ್ ಏಜೆನ್ಸೀಸ್ ಸರ್ಕಾರದ ನಿಗಮ ಸಂಸ್ಥೆಗಳು, ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸಾರಿಗೆ ನಿಗಮಗಳು, ನಮ್ಮ ಯಾತ್ರಿ, ಊಬರ್, ರ್ಯಾಪಿಡೋ, ಓಲಾ, ಲಾಜಿಸ್ಟಿಕ್ಸ್ ಫರ್ಮ್ ಸಚ್ ಆಸ್ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್. ಸೊ ಇವರೆಲ್ಲ ಕೂಡ ಇದರಲ್ಲಿ ಸಂಯೋಜನೆಯಲ್ಲಿ ಇರ್ತಾರೆ. ಬಿಕಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಇವರೆಲ್ಲ ಬರ್ತಾರೆ. ಸೊ ಇವನ್ ಡೆಲಿವರಿ ಬಾಯ್ ಬರ್ತಾರೆ, ಡನ್ಜೋ ಬರ್ತಾರೆ, ಎಲ್ಲವರನ್ನ ಕೂಡ ಒಳಗೊಂಡಂತೆ ಸೊ ಈ ಒಂದು ಮಿಷನ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಕೀ ಪ್ರಾಬ್ಲಮ್ಸ್, ಯಾವ ಪ್ರಮುಖ ಸಮಸ್ಯೆಗಳನ್ನ ಇಲ್ಲಿ ಅಡ್ರೆಸ್ ಮಾಡಲಾಗುತ್ತೆ ಅಂದ್ರೆ, ಒಂದು ಟ್ರಾಫಿಕ್ ಕಂಜೆಷನ್ ಅಂದ್ರೆ ಸಂಚಾರ ದಟ್ಟಣೆ ಆಗಿರ್ಬೋದು, ಲಾಂಗ್ ಟ್ರಾವೆಲ್ ಟೈಮ್ ಅಂದ್ರೆ ತುಂಬಾ ಹತ್ತಿರದ ಪ್ರದೇಶಕ್ಕೆ ನಾವು ಹೆಚ್ಚು ಸಮಯವನ್ನ ತೆಗೆದುಕೊಳ್ತಕ್ಕಂತ ಒಂದು ಸಮಸ್ಯೆಗಳು, ಫಾರ್ ಫಸ್ಟ್ ಆರ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂದ್ರೆ ಬೆಂಗಳೂರಿನ ಭಾಗವೇ ಆಗಿರುತ್ತೆ ಬಟ್ ಅದಕ್ಕೆ ಅಷ್ಟೊಂದು ಸಂಪರ್ಕ ಇಲ್ಲದೆ ಇರತಕ್ಕಂತ ಒಂದು ಪ್ರದೇಶಗಳಾಗಿರುತ್ತೆ. ವೀಕ್ ಟ್ರಾನ್ಸ್ಪೋರ್ಟೇಷನ್ ಕೋಆರ್ಡಿನೇಷನ್ ಅಂದ್ರೆ ಸಮನ್ವಯದ ಕೊರತೆ ಇರ್ತಕ್ಕಂಥದ್ದು, ಪಾರ್ಕಿಂಗ್ ಮತ್ತೆ ಫ್ರೈಟ್ ಮೂವ್ಮೆಂಟ್ ಅಂದ್ರೆ ನಿಲ್ದಾಣ, ಪಾರ್ಕಿಂಗ್ ಅಂದ್ರೆ ವೆಹಿಕಲ್ಸ್ ಅನ್ನ ನಿಲ್ಸ್ತಕ್ಕಂಥದ್ದು, ಮತ್ತೆ ಸರಕು ಸಾಗಣೆ, ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ಉದ್ದೇಶದಿಂದ ಈ ಒಂದು ಮಿಷನ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅಥವಾ ಕಾರ್ಯಪಡೆಯನ್ನ ನಾವು ನೋಡೋದಾದ್ರೆ 7 ಸ್ಪೆಷಲಿಸ್ಟ್ ಇರ್ತಾರೆ. ಅಂದ್ರೆ 7 ಸ್ಪೆಷಲೈಸ್ಡ್ ಟಾಸ್ಕ್ ಫೋರ್ಸಸ್ ಅನ್ನ ಇಲ್ಲಿ ಮಾಡಲಾಗಿರುತ್ತೆ. ಸೊ ಈ ಒಂದು ಟಾಸ್ಕ್ ಫೋರ್ಸ್ ನ ಉದ್ದೇಶ ಏನು ಅಂದ್ರೆ, ಮೇಜರ್ ಟ್ರಾಫಿಕ್ ಅಂಡ್ ಮೊಬಿಲಿಟಿ ಇಶ್ಯೂಸ್ ಎಲ್ಲೆಲ್ಲಿರುತ್ತೆ ಸೊ ಅದನ್ನ ಬಗೆಹರಿಸುವ ಉದ್ದೇಶದಿಂದ 7 ವಿಶೇಷ ಕಾರ್ಯಪಡೆಗಳನ್ನ ಈ ಒಂದು ಮಿಷನ್ ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಮೇಜರ್ ಫೋಕಸ್ಡ್ ಏರಿಯಾಸ್ ಯಾವ್ದು ಅಂದ್ರೆ, ರೋಡ್ ಸೇಫ್ಟಿ ರಸ್ತೆ ಅಥವಾ ಸಾರಿಗೆ ಸುರಕ್ಷತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಾರ್ವಜನಿಕ ಸಾರಿಗೆ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಲಾಗುತ್ತೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂದ್ರೆ ಕೊನೆಯ ಮೈಲಿನ ಒಂದು ಸಂಪರ್ಕವಾಗಿರ್ಬೋದು, ಟೆಕ್ನಾಲಜಿ ಅಥವಾ ಡಾಟಾವನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಕಾರ್ಪೊರೇಟ್ ಕ್ಲಸ್ಟರ್ ಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಒಂದು ಸಮೂಹವಾಗಿ ಒಂದು ಕ್ಲಸ್ಟರ್ ಆಗಿ ತಗೊಳ್ತಕ್ಕಂಥದ್ದು, ಅರ್ಬನ್ ಫ್ರೈಟ್ ಮತ್ತೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ನಗರದ ವಸ್ತುಗಳ ಸಾಗಣೆ ಆಗಿರ್ಬೋದು ಮತ್ತೆ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಆಗಿರ್ಬೋದು. ಸೊ ಇವೆಲ್ಲದಕ್ಕೆ ಪ್ರಮುಖ ಆದ್ಯತೆಯನ್ನ ಇಲ್ಲಿ ನೀಡಲಾಗುತ್ತೆ. ಸೊ ಇದರ ಮಾನಿಟರಿಂಗ್ ಅಥವಾ ಮೇಲ್ವಿಚಾರಣೆಯನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ಕಮಿಟಿ ವಿಲ್ ಮೀಟ್ ಒನ್ಸ್ ಎವ್ರಿ 3 months. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರಿ
ಪ್ರೋಗ್ರೆಸ್ ಆಗಿರ್ಬೋದು ಅಥವಾ ಮುಂದಿನ ಆಕ್ಷನ್ಸ್ ಆಗಿರ್ಬೋದು ಅದರ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ರಿಪೋರ್ಟ್ಸ್, ಇನ್ನು ವರದಿಗಳನ್ನ ನಾವು ತೆಗೆದುಕೊಂಡಾಗ ಈ ಒಂದು ಪ್ರೋಗ್ರೆಸ್ ಏನಿರುತ್ತೆ ಅದು ಕ್ವಾರ್ಟರ್ಲಿ ಪ್ರೋಗ್ರೆಸ್ ರಿಪೋರ್ಟ್ಸ್ ಆಗಿರ್ಬೋದು, ಆನ್ಯುವಲ್ ರಿಪೋರ್ಟ್ ವಿಲ್ ಬಿ ಸಬ್ಮಿಟೆಡ್ ಟು ದಿ ಗವರ್ಮೆಂಟ್. ಸೊ ಕ್ವಾರ್ಟರ್ಲಿ ಪ್ರೋಗ್ರೆಸ್ ಆಗಿರ್ಬೋದು ಮತ್ತೆ ವಾರ್ಷಿಕ ಪ್ರಗತಿ ಆಗಿರ್ಬೋದು, ಸೊ ಅದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಕ್ಕಂಥ ಒಂದು ವರದಿಯನ್ನ ಕೊಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಕೂಡ ಸೊ ಈ ಮಿಷನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ ಕರ್ನಾಟಕ ಸೀಸ್ ಹೈ ಬರ್ಡನ್ ಆಫ್ ಕ್ರೋನಿಕ್ ಕಿಡ್ನಿ ಡಿಸೀಸಸ್ ಆಫ್ ಅನ್ನೋನ್ ಕಾಸ್. ಸೊ ನಮ್ಮ ಕರ್ನಾಟಕದಲ್ಲಿ ಈ ಕಿಡ್ನಿ ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಗಳು ಅನ್ನೋನ್ ರೀಸನ್, ಕಾರಣ ತಿಳಿಯದೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಹೆಚ್ಚಾಗಿದೆ, ಸೊ ಇದಕ್ಕೆ ಸೊಲ್ಯೂಷನ್ಸ್ ಏನು, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವರದಿಯನ್ನ ಕ್ರೋನಿಕ್ ಕಿಡ್ನಿ ಡಿಸೀಸಸ್ ಆಫ್ ಅನ್ನೋನ್ ಇಟಿಯಾಲಜಿ ಅಂತ ಕರಿತೇವೆ. ಅಂದ್ರೆ ಅನ್ನೋನ್ ಇಟಿಯಾಲಜಿ ಅಂದ್ರೆ ಯಾವ ಕಾರಣದಿಂದ ಈ ಕಾಯಿಲೆಗಳು ಬರ್ತಾ ಇದೆ ಅದು ತಿಳಿಯದೆ ಈ ಒಂದು ಮೂತ್ರಪಿಂಡದ ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು. ಇದರಿಂದ ಪ್ರೈಮರ್ಲಿ ಇಂಪ್ಯಾಕ್ಟಿಂಗ್ ಅಗ್ರಾರಿಯನ್ ಅಂಡ್ ಮ್ಯಾನ್ಯುಯಲ್ ವರ್ಕರ್ಸ್, ಅಂದ್ರೆ ಇದು ಹೆಚ್ಚಾಗಿ ಇದು ಹೆಚ್ಚಾಗಿ ಕಾರ್ಮಿಕರ ಮೇಲೆ ಮತ್ತೆ ಪ್ರಾಥಮಿಕವಾಗಿ ಕೃಷಿ ಕಾರ್ಮಿಕರ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಕೇಸಸ್ಗಳು ತುಂಬಾ ಹೆಚ್ಚಾಗಿರ್ತಕ್ಕಂಥದ್ದು ರಾಯಚೂರಿನಲ್ಲಿ ಈ ಒಂದು ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯೂಶಲಿ ಕಿಡ್ನಿ ಡಿಸೀಸಸ್ ಸ್ಟೆಮ್ಸ್ ಫ್ರಮ್ ದಿ ಡಯಾಬಿಟಿಸ್ ಆರ್ ಹೈಪರ್ ಟೆನ್ಷನ್. ಸಾಮಾನ್ಯವಾಗಿ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಯಾರಿಗೆ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಸೊ ಇವ್ರಿಗೆ ಹೆಚ್ಚಿನ ಕಾಯಿಲೆಗಳು ಸಂಭವಿಸ್ತಕ್ಕಂಥದ್ದು. ಬಟ್ ಅನ್ನೋನ್ ರೀಸನ್ಸ್ ಇಂದ, ಗೊತ್ತಿಲ್ಲದೆ ಇರುವ ಕಾರಣಗಳಿಂದ ಕಿಡ್ನಿ ಡಿಸೀಸಸ್ ಏನ್ ಬರುತ್ತೆ ಅದು ಕೇವಲ 16% ಆಫ್ ದಿ ಕೇಸಸ್ ಇರುತ್ತೆ. ಸರಿ ಸುಮಾರು 80% ಆಫ್ ದಿ ಕೇಸಸ್ ಸೊ ಡಯಾಬಿಟಿಸ್ ಇರುತ್ತೆ ಅಥವಾ ಹೈಪರ್ ಟೆನ್ಷನ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಬರ್ತಕ್ಕಂಥದ್ದು. ಬಟ್ ಈಗ ಅನ್ನೋನ್ ರೀಸನ್ ಇಂದ ಹೆಚ್ಚಿನ ಕಾಯಿಲೆ ಬರ್ತಾ ಇರ್ತಕ್ಕಂಥದ್ದು ಒಂದು ಸಸ್ಪಿಷಿಯಸ್ ಅಥವಾ ಒಂದು ರಿಸರ್ಚ್ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇರುತ್ತೆ. ಸೊ ಇದರಿಂದ ಕಾರಣಗಳೇನು ಅಂತ ಸ್ವಲ್ಪ ಟ್ರೇಸ್ ಮಾಡೋದಾದ್ರೆ ಹೀಟ್ ಸ್ಟ್ರೆಸ್ ಅಂದ್ರೆ ಈ ಒಂದು ಶಾಖದ ಒತ್ತಡಗಳಾಗಿರ್ಬೋದು, ಡಿಹೈಡ್ರೇಷನ್ ನಿರ್ಜಲೀಕರಣ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಅವರು ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಕೀಟನಾಶಕಗಳಾಗಿರ್ಬೋದು, ಮತ್ತೆ ಹೆವಿ ಮೆಟಲ್ಸ್ ಈ ಭಾರ ಲೋಹಗಳಿಂದ ಆಗ್ತಕ್ಕಂಥ ಮಾಲಿನ್ಯ, ಸೊ ಇವು ಕಾರಣಗಳು ಇರಬಹುದು ಅಂತ ಈಗ ಪ್ರಿಡಿಕ್ಟ್ ಮಾಡ್ತಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನ್ಯಾಷನಲ್, ರಾಷ್ಟ್ರೀಯ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಇಂಡಿಯನ್ ಅಂಡ್ ಅಮೆರಿಕನ್ ನೇವೀಸ್ ಟು ಹೋಲ್ಡ್ ಬೈಲ್ಯಾಟ್ರಲ್ ಎಕ್ಸಸೈಸ್ ಇನ್ ಕೊಚ್ಚಿ ಫ್ರಮ್ August 10. ಸೊ ಆಗಸ್ಟ್ 10ನೇ ತಾರೀಕಿನಿಂದ ಕೊಚ್ಚಿಯಲ್ಲಿ ಭಾರತ ಮತ್ತು ಅಮೆರಿಕನ್ ನೌಕಾಪಡೆಗಳು ದ್ವಿಪಕ್ಷೀಯ ಅಭ್ಯಾಸವನ್ನ ನಡೆಸಲಿದೆ. ಸೊ ಈ ಒಂದು ಅಭ್ಯಾಸಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ನೇವಿ ಎಕ್ಸ್ಪ್ಲೋಷನ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಎಕ್ಸಸೈಸ್ 2026 ಅಂದ್ರೆ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ವ್ಯಾಯಾಮ. ಸೊ ಇದು ಈ ವರ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಯಾವ ಕಮಾಂಡ್ ನಲ್ಲಿ, ಯಾವ ನೇವಲ್ ಕಮಾಂಡ್ ನಲ್ಲಿ ನಡೀತಂದ್ರೆ ಸದರನ್ ನೇವಲ್ ಕಮಾಂಡ್ ನಲ್ಲಿ ಅಥವಾ ದಕ್ಷಿಣ ನೌಕಾ ಕಮಾಂಡ್ ನಲ್ಲಿ ನಡೀತಕ್ಕಂಥದ್ದು. ಸೊ ನಮ್ಮ ಭಾರತ ದೇಶದಲ್ಲಿ 3 ನೌಕಾ ಕಮಾಂಡ್ ಗಳಿರುತ್ತೆ. ಒಂದು ಈಸ್ಟರ್ನ್ ನೇವಲ್ ಕಮಾಂಡ್, ಅದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ವಿಶಾಖಪಟ್ಟಣಂ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡಿರೋದಿದೆ ಸದರನ್ ನೇವಲ್ ಕಮಾಂಡ್ ಆಗಿರುತ್ತೆ, ಇದು ಕೊಚ್ಚಿಯಲ್ಲಿ ಇರುತ್ತೆ. ಇನ್ನೊಂದು ವೆಸ್ಟರ್ನ್ ನೇವಲ್ ಕಮಾಂಡ್ ಇರುತ್ತೆ, ಇದು ಮುಂಬೈನಲ್ಲಿ ಇರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಅಭ್ಯಾಸ ಸೊ ಈ ಒಂದು ಸದರನ್ ನೇವಲ್ ಕಮಾಂಡ್ ನಲ್ಲಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಜಾಯಿಂಟ್ ಸಾಲ್ವೇಜ್ ಅಂಡ್ ಇಒಡಿ ಈ ಒಂದು ಎಕ್ಸರ್ಸೈಸ್ ಏನಿದೆ, ಸೊ ಇದನ್ನ ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳು 2005ರಿಂದ ಈ ಒಂದು ಅಭ್ಯಾಸವನ್ನ ಮಾಡ್ತಾ ಇದೆ. ಸೊ ಅಭ್ಯಾಸದಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಇಬ್ರಲ್ಲೂ ಇರ್ತಕ್ಕಂಥ ಬೆಸ್ಟ್ ಪ್ರಾಕ್ಟೀಸಸ್ ಏನಿರುತ್ತೆ ಸೊ ಅದನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿಗಳನ್ನ ಮ್ಯೂಚುವಲಿ ಕಲಿತಕ್ಕಂಥ ಉದ್ದೇಶದಿಂದ ಸೊ ಈ ರೀತಿಯ ಅಭ್ಯಾಸಗಳನ್ನ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಇಸ್ ಟ್ರಿಬ್ಯುನಲ್ ರಿಫಾರ್ಮ್ಸ್ ಬಿಲ್ 2026 ಪಾಸ್ಡ್ ಇನ್ ಲೋಕಸಭಾ. ಸೊ ಲೋಕಸಭೆಯಲ್ಲಿ ಈ ನ್ಯಾಯಮಂಡಳಿಗಳು ಅಂತ ಏನ್ ಬರುತ್ತೆ, ಸೊ ನ್ಯಾಯಮಂಡಳಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸುಧಾರಣಾ ಮಸೂದೆಯನ್ನ ಈಗ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ತಿದ್ದುಪಡಿಗಳಲ್ಲಿ ಏನೇನಿರುತ್ತೆ ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದರ ಪರ್ಪಸ್ ಏನು, ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ರೀಪ್ಲೇಸ್ ದ ಟ್ರಿಬ್ಯುನಲ್ ರಿಫಾರ್ಮ್ಸ್ ಆಕ್ಟ್ 2021 ವಿತ್ ಅ ನ್ಯೂ ಫ್ರೇಮ್ವರ್ಕ್ ಫಾರ್ ಟ್ರಿಬ್ಯುನಲ್ ಅಪಾಯಿಂಟ್ಮೆಂಟ್ಸ್, ಟೆನ್ಯೂರ್ ಅಂಡ್ ಫಂಕ್ಷನಿಂಗ್. ಸೊ ಈ ಒಂದು ನ್ಯಾಯಮಂಡಳಿಗಳು ಏನ್ ಬರುತ್ತೆ, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ರೀತಿಯ ನ್ಯಾಯಮಂಡಳಿಗಳು ಏನಿರ್ತವೆ ಆ ನ್ಯಾಯಮಂಡಳಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆ ಇರುತ್ತೆ.
ಆ ಕಾಯ್ದೆಯನ್ನ ನಾವು ಟ್ರೈಬ್ಯುನಲ್ಸ್ ರಿಫಾರ್ಮ್ಸ್ ಆಕ್ಟ್ 2021 ಅಂತ ಹೇಳ್ತೇವೆ, ಅಥವಾ ನ್ಯಾಯಮಂಡಳಿಗಳ ಸುಧಾರಣಾ ಕಾಯ್ದೆ 2021 ಇನ್ನೂ ಕೂಡ ತಿದ್ದುಪಡಿ ಮಾಡ್ತಕ್ಕಂಥದ್ದು. ಯಾವ ಉದ್ದೇಶಗಳಿಗಾಗಿ ತಿದ್ದುಪಡಿ ಮಾಡ್ಲಾಗ್ತಾ ಇದೆ ಅಂದ್ರೆ ಅಪಾಯಿಂಟ್ಮೆಂಟ್ಸ್. ಸೊ ಇದರಲ್ಲಿ ಇರ್ತಕ್ಕಂಥ ಸದಸ್ಯರ ನೇಮಕಾತಿ ಆಗಿರ್ಬೋದು, ಟೆನ್ಯೂರ್ ಅಂದ್ರೆ ಅವರ ಕಾರ್ಯಾವಧಿ ಆಗಿರ್ಬೋದು, ಮತ್ತೆ ಅವರ ಫಂಕ್ಷನ್ಸ್ ಏನೇನು ಅವರು ಕ್ರಿಯೆಗಳನ್ನ ಮಾಡ್ಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತಿದ್ದುಪಡಿಗಳನ್ನ ಮಾಡ್ಲಾಗಿರುತ್ತೆ. ಸೊ ಏನಿದ್ರ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಆಫ್ಟರ್ ಸುಪ್ರೀಂ ಕೋರ್ಟ್ಸ್ November 2025 ಮದ್ರಾಸ್ ಬಾರ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್. ಸೊ ಮದ್ರಾಸ್ ಬಾರ್ ಅಸೋಸಿಯೇಷನ್ ಮತ್ತೆ ಭಾರತ ದೇಶ ಅಂದ್ರೆ ಯೂನಿಯನ್ ಆಫ್ ಇಂಡಿಯಾ ಇವರ ಮಧ್ಯದಲ್ಲಿ ಆಗಿರ್ತಕ್ಕಂಥ ಒಂದು ವ್ಯಾಜ್ಯದ ತೀರ್ಪಿನ ನಂತರ ಸೊ ಈ ಒಂದು ಬದಲಾವಣೆಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಇದರ ಕವರೇಜ್, ಈ ಒಂದು ತಿದ್ದುಪಡಿ ಏನೇನಿರುತ್ತೆ ಅದು ಎಲ್ಲೆಲ್ಲಿ ಎಫೆಕ್ಟಿವ್ ಆಗುತ್ತೆ ಅದನ್ನೇ ನಾವು ಕವರೇಜ್ ಅಂತ ಹೇಳ್ತಕ್ಕಂಥದ್ದು. ಇದು ಸೆಂಟ್ರಲ್ ಅಂಡ್ ನ್ಯಾಷನಲ್ ಟ್ರಿಬ್ಯುನಲ್ಸ್ ಕ್ರಿಯೇಟೆಡ್ ಬೈ ಆಕ್ಟ್ಸ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ನಮ್ಮ ಸಂಸತ್ತಿನ ಕಾಯ್ದೆಗಳ ಮುಖಾಂತರ ಸ್ಥಾಪಿತಗೊಂಡಿರ್ತಕ್ಕಂಥ ಕೇಂದ್ರ ಅಥವಾ ರಾಷ್ಟ್ರೀಯ ಮಟ್ಟದ ನ್ಯಾಯಮಂಡಳಿಗಳಿಗೆ ಮಾತ್ರ ಈ ಒಂದು ತಿದ್ದುಪಡಿ ಅನ್ವಯಿಸುತ್ತೆ. ಯಾವುದಕ್ಕೆ ಅನ್ವಯಿಸಲ್ಲ ಅಂದ್ರೆ ಸ್ಟೇಟ್ ಸ್ಪೆಸಿಫಿಕ್ ಟ್ರೈಬ್ಯುನಲ್ಸ್ ಜನರಲಿ ರಿಮೇನ್ ಔಟ್ಸೈಡ್ ಇಟ್ಸ್ ಡೈರೆಕ್ಟ್ ಸ್ಕೋಪ್. ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ನಿರ್ದಿಷ್ಟ ನ್ಯಾಯಮಂಡಳಿಗಳೇನಿರ್ತವೆ ಆ ನ್ಯಾಯಮಂಡಳಿಗೆ ಈ ಒಂದು ತಿದ್ದುಪಡಿ ಅನ್ವಯವಾಗುವುದಿಲ್ಲ. ಸೊ ಇದೊಂದು ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ನ್ಯಾಷನಲ್ ಟ್ರೈಬ್ಯುನಲ್ ಕಮಿಷನ್ ಅಂತ ನೇಮಕ ಮಾಡಲಾಗುತ್ತೆ, ಅಂದ್ರೆ ರಾಷ್ಟ್ರೀಯ ನ್ಯಾಯಮಂಡಳಿ ಆಯೋಗ. ಇದನ್ನ NTC ಅಂತ ಕರೀತೇವೆ. ಏನಿದು NTC ಅಂದ್ರೆ ಅ ನ್ಯೂ 5-member ಇಂಡಿಪೆಂಡೆಂಟ್ ಸೂಪರ್ವೈಸರಿ ಬಾಡಿ ಫಾರ್ ಟ್ರಿಬ್ಯುನಲ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನೆಲ್ಲಾ ನ್ಯಾಯಮಂಡಳಿಗಳಿವೆ ಅದನ್ನ ಮೇಲ್ವಿಚಾರಣೆ ಮಾಡ್ಲಿಕ್ಕೆ 5 ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸ್ವತಂತ್ರ ಸಂಸ್ಥೆಯನ್ನ ಈ ತಿದ್ದುಪಡಿಯಲ್ಲಿ ಪ್ರಸ್ತಾಪ ಮಾಡಲಾಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ನ್ಯಾಯಮಂಡಳಿ ಆಯೋಗ ಅಂತ ಕರಿತೇವೆ. ಸೊ ಇಟ್ ಇಸ್ ಅ ನ್ಯೂ ಇಂಟ್ರೊಡಕ್ಷನ್ ದಟ್ ಯು ನೀಡ್ ಟು ರಿಮೆಂಬರ್. ನ್ಯಾಷನಲ್ ಟ್ರೈಬ್ಯುನಲ್ ಕಮಿಷನ್ ಅಥವಾ ರಾಷ್ಟ್ರೀಯ ನ್ಯಾಯಮಂಡಳಿ ಆಯೋಗ, ಇದರಲ್ಲಿ 5 ಸದಸ್ಯರನ್ನ ಒಳಗೊಂಡಂತೆ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ NTC ಯಲ್ಲಿ ಯಾರ್ಯಾರು ಇರ್ತಾರೆ? ಐ ಟೋಲ್ಡ್ ಯು 5 ಪೀಪಲ್. ಸೊ ಆ 5 ಪೀಪಲ್ ಯಾರ್ಯಾರು ಅಂತ ನಾವು ನೋಡೋದಾದ್ರೆ, ಒಬ್ರು ಚೇರ್ಪರ್ಸನ್ ಇರ್ತಾರೆ, ಅಧ್ಯಕ್ಷರು ಒಬ್ರು ಇರ್ತಾರೆ, 2 ಜುಡಿಷಿಯಲ್ ಮೆಂಬರ್ಸ್ ಇರ್ತಾರೆ, ಅಂದ್ರೆ ನ್ಯಾಯಾಂಗ ಅಂದ್ರೆ ಲಾ ಬಗ್ಗೆ ತುಂಬಾ ಗೊತ್ತಿರ್ತಕ್ಕಂಥ 2 ಟೆಕ್ನಿಕಲ್ ಮೆಂಬರ್ಸ್ ಇರ್ತಾರೆ, 2 ತಾಂತ್ರಿಕ ಸದಸ್ಯರನ್ನ ಸೊ ಈ ಒಂದು ಸಂಯೋಜನೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಏನು NTCಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ಸ್, ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ, ಟ್ರೈಬ್ಯುನಲ್ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ನ್ಯಾಯಮಂಡಳಿಗಳಿಗೆ ಯಾರನ್ನೆಲ್ಲ ನೇಮಕ ಮಾಡಬೇಕು ಸೊ ಅದು ಇವರ ಜವಾಬ್ದಾರಿ ಆಗಿರುತ್ತೆ. ಪರ್ಫಾರ್ಮೆನ್ಸ್ ರಿವ್ಯೂ ಅಂದ್ರೆ ಅವರ ಕಾರ್ಯಕ್ಷಮತೆ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು. ಕಂಪ್ಲೇಂಟ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ನ್ಯಾಷನಲ್ ಟ್ರಿಬ್ಯುನಲ್ಸ್ ಡೇಟಾ ಗ್ರಿಡ್ ಅಂದ್ರೆ ರಾಷ್ಟ್ರೀಯ ನ್ಯಾಯಮಂಡಳಿ ಡೇಟಾ ಗ್ರಿಡ್ ಅನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಒಂದು NTCಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಗಳಾಗಿರುತ್ತೆ. ಇನ್ನು ಅಪಾಯಿಂಟ್ಮೆಂಟ್ ಆಫ್ NTC, ಈ NTC ಯನ್ನ ನೇಮಕಾತಿ ಮಾಡ್ತಕ್ಕಂಥದ್ದು ಹೇಗೆ? ಸೆಂಟ್ರಲ್ ಗವರ್ನಮೆಂಟ್ ಅಪಾಯಿಂಟ್ಸ್ ಮೆಂಬರ್ಸ್. ಸೊ ಕೇಂದ್ರ ಸರ್ಕಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಸದಸ್ಯರನ್ನ ನೇಮಕಾತಿ ಮಾಡುತ್ತೆ. CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕನ್ಸಲ್ಟೇಷನ್ ರಿಕ್ವೈರ್ಡ್ ಫಾರ್ ದಿ ಚೇರ್ಪರ್ಸನ್ ಅಂಡ್ ದಿ ಜುಡಿಷಿಯಲ್ ಮೆಂಬರ್ಸ್, ಇದರ ಅಧ್ಯಕ್ಷರನ್ನಾಗಿರ್ಬೋದು ಮತ್ತೆ ಜುಡಿಷಿಯಲ್ ನ್ಯಾಯಾಂಗ ಸದಸ್ಯರನ್ನ ಆಯ್ಕೆ ಮಾಡುವ ಮುಂಚೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಯಾರಿರ್ತಾರೆ ಸೊ ಅವರನ್ನ ಕನ್ಸಲ್ಟ್ ಮಾಡಿದ ನಂತರ ಸೊ ಇವರನ್ನ ಆಯ್ಕೆ ಮಾಡತಕ್ಕಂತ ಒಂದು ನೇಮಕಾತಿ ಪದ್ಧತಿಯನ್ನ ಈ ತಿದ್ದುಪಡಿಯಲ್ಲಿ ಸೂಚಿಸಲಾಗಿರುತ್ತೆ. ಇನ್ನು ಸೆಲೆಕ್ಷನ್ ಕಮಿಟಿ, ಆಯ್ಕೆ ಸಮಿತಿಯನ್ನ ನಾವು ನೋಡೋದಾದ್ರೆ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಬೈ NTC. ಸೊ NTC ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ, ಆಯ್ಕೆ ಸಮಿತಿಯನ್ನ NTC ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಆಯ್ಕೆ ಸಮಿತಿ ಅಂದ್ರೆ ಯಾವ್ಯಾವ ಟ್ರಿಬ್ಯುನಲ್ಸ್ ಅಲ್ಲಿ ಅವರು ಯಾರನ್ನ ಆಯ್ಕೆ ಮಾಡ್ಬೇಕು ಅದಕ್ಕೊಂದು ಸಮಿತಿಯನ್ನ ಮಾಡ್ತಾರೆ. ಆ ಸಮಿತಿಯನ್ನ ನೇಮಕಾತಿ ಮಾಡ್ತಕ್ಕಂಥದ್ದು NTC ವತಿಯಿಂದ ನೇಮಕಾತಿ ಮಾಡ್ಲಾಗುತ್ತೆ ವಿತ್ ಕಮಿಷನ್ ಮೆಂಬರ್ಸ್. ಸೊ ಕಮಿಷನ್ ನ ಮೆಂಬರ್ಸ್ ನ ಜೊತೆಗೆ NTC ಸೆಲೆಕ್ಷನ್ ಕಮಿಟಿಯನ್ನ ನೇಮಕಾತಿ ಮಾಡ್ಲಾಗುತ್ತೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್
ಗವರ್ಮೆಂಟ್ ಸೆಕ್ರೆಟರಿ ಅಂಡ್ ಎಕ್ಸ್ಪರ್ಟ್ಸ್. ಇದರಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು, ಸರ್ಕಾರಿ ಕಾರ್ಯದರ್ಶಿ ಮತ್ತೆ ತಜ್ಞರನ್ನ ಒಳಗೊಂಡಂತೆ NTC ಇಂದ ಯಾರನ್ನ ನೇಮಕಾತಿ ಮಾಡಲಾಗುತ್ತಂದ್ರೆ ಆಯ್ಕೆ ಸಮಿತಿಗಳನ್ನ ಇಲ್ಲಿ ರಚನೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನ ನಾವು ನೋಡೋದಾದ್ರೆ, ಇನ್ಸ್ಟೆಡ್ ಆಫ್ 2 ನೇಮ್ ಪರ್ ವೇಕೆನ್ಸಿ, ಅಂದ್ರೆ ಒಂದು ವೇಕೆನ್ಸಿಗೆ 2 ಹೆಸರುಗಳನ್ನ ಸೂಚಿಸುವ ಬದಲಾಗಿ ದ ಕಮಿಟಿ ವಿಲ್ ರೆಕಮೆಂಡ್ 1 ಕ್ಯಾಂಡಿಡೇಟ್ ಪ್ಲಸ್ 1 ನೇಮ್ ಇನ್ ದಿ ವೇಟಿಂಗ್ ಲಿಸ್ಟ್. ಸೊ ಒಬ್ಬರನ್ನ ರೆಕಮೆಂಡ್ ಮಾಡ್ತಾರೆ, 1 ಪರ್ಸನ್ ಅನ್ನ, ಇನ್ನೊಬ್ಬ ಪರ್ಸನ್ ಅನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಗೆ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನ ಇವರು ಶಿಫಾರಸನ್ನ ಮಾಡಬಹುದಾಗಿರುತ್ತೆ. ಇನ್ನು ಅಪಾಯಿಂಟ್ಮೆಂಟ್ ಟೈಮ್ ಲೈನ್, ನೇಮಕಾತಿಯ ಕಾಲಮಿತಿಯನ್ನ ನಾವು ನೋಡೋದಾದ್ರೆ, ಗವರ್ನಮೆಂಟ್ ಮಸ್ಟ್ ಕಂಪ್ಲೀಟ್ ದಿ ಅಪಾಯಿಂಟ್ಮೆಂಟ್ ವಿತ್ ಇನ್ 3 months. ಸೊ ಮುಂದಿನ 3 ತಿಂಗಳಲ್ಲಿ ಸರ್ಕಾರ ಈ ನೇಮಕಾತಿಯನ್ನ ಪೂರ್ಣಗೊಳಿಸಬೇಕಾಗಿರುತ್ತೆ. ಸೊ ಇವರ ಟೆನ್ಯೂರ್ ಅಥವಾ ಅಧಿಕಾರ ಅವಧಿ ಇನ್ಕ್ರೀಸ್ಡ್ ಫ್ರಮ್ 4 years to 5 years. ಅಂದ್ರೆ ಈ ಟ್ರಿಬ್ಯುನಲ್ಸ್ ಅಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಯಾರು ಇರ್ತಾರೆ, ಸೊ ಅವ್ರಿಗೆ ಮುಂಚೆ 4 ವರ್ಷದ ಅಧಿಕಾರ ಅವಧಿ ಇತ್ತು, ಇದನ್ನ ಈಗ 5 ವರ್ಷಕ್ಕೆ ಹೆಚ್ಚು ಮಾಡಲಾಗಿರುತ್ತೆ. ಅಂಡ್ ಅಪ್ಪರ್ ಏಜ್ ಲಿಮಿಟ್, ಅಂದ್ರೆ ಅವರು ನಿವೃತ್ತಿ ಹೊಂದಲಿಕ್ಕೆ ಆ ಹುದ್ದೆಯಿಂದ ಗರಿಷ್ಠ ವಯೋಮಿತಿಯನ್ನ ರಿಟೈನ್ಡ್ ಅಟ್ 70 years ಫಾರ್ ಚೇರ್ಪರ್ಸನ್ ಅಂಡ್ 67 years ಫಾರ್ ದಿ ಮೆಂಬರ್. ಸೊ ಅಧ್ಯಕ್ಷರಿಗೆ 70 ವರ್ಷಗಳು ಮತ್ತೆ ಸದಸ್ಯರಿಗೆ 67 ವರ್ಷಗಳು ಏನಿತ್ತೋ ಅದನ್ನೇ ಈಗ ಉಳಿಸಿಕೊಳ್ಳಲಾಗಿರುತ್ತೆ. ಸೊ ಕನಿಷ್ಠ ವಯಸ್ಸು ಅಂದ್ರೆ ಮಿನಿಮಮ್ ಏಜ್, ಇಲ್ಲಿ ಆಯ್ಕೆ ಆಗ್ಲಿಕ್ಕೆ ಕನಿಷ್ಠ ವಯಸ್ಸು, ದ ಅರ್ಲಿಯರ್ 50 year ಮಿನಿಮಮ್ ಏಜ್ ರಿಕ್ವೈರ್ಮೆಂಟ್ ಇಸ್ ರಿಮೂವ್ಡ್. ಸೊ ಮುಂಚೆ 50 years ಅಂತಕ್ಕಂಥ ಒಂದು ಕನಿಷ್ಠ ವಯೋಮಿತಿ ಏನಿತ್ತು, ಸೊ ಅದನ್ನ ಈಗ ತೆಗೆದು ಹಾಕಲಾಗಿರ್ತಕ್ಕಂಥದನ್ನ ಈ ತಿದ್ದುಪಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ರಿಮೂವಲ್ ಗ್ರೌಂಡ್ಸ್, ಇವರನ್ನ ಅಂದ್ರೆ ಟ್ರಿಬ್ಯುನಲ್ಸ್ ಅಲ್ಲಿರ್ತಕ್ಕಂಥ ಸದಸ್ಯರನ್ನ ವಜಾಗೊಳಿಸಬೇಕಾಗಿದ್ರೆ ಯಾವ ಕಾರಣಗಳಿಂದ ಮಾಡಬಹುದು ಅಂತ ನಾವು ನೋಡೋದಾದ್ರೆ, ಆಕ್ಟ್ಸ್ ಇನ್ಕಾಂಪಿಟೆನ್ಸ್ ಅಂಡ್ ಇನ್ಸಫಿಷಿಯನ್ಸಿ, ಅಂದ್ರೆ ಮುಂಚೆ ಇದಿರ್ಲಿಲ್ಲ, ಸೊ ಅವರ ತಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಅವರು ನಿರ್ವಹಿಸಲು ಅಸಮರ್ಥರಾದರೆ ಅವರನ್ನ ರಿಮೂವ್ ಮಾಡಬಹುದಾಗಿರುತ್ತೆ. ಅಂಡ್ ಅಂಡರ್ಟೇಕಿಂಗ್ ಪೇಡ್ ಅಸೈನ್ಮೆಂಟ್ಸ್ ಡ್ಯೂರಿಂಗ್ ದಿ ಟೆನ್ಯೂರ್ ಆಸ್ ಅ ಗ್ರೌಂಡ್ಸ್ ಫಾರ್ ರಿಮೂವಲ್, ಅಂದ್ರೆ ಆ ಒಂದು ಸದಸ್ಯರಾಗುವ ಸಮಯದಲ್ಲಿ ಅವ್ರೇನಾದ್ರೂ ಪ್ರೈವೇಟ್ ಅಸೈನ್ಮೆಂಟ್ಸ್ ಅನ್ನ ತೆಗೆದುಕೊಂಡರೆ ಸೊ ಅವ್ರನ್ನ ಆ ಒಂದು ಹುದ್ದೆಯಿಂದ ವಜಾ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ಸ್ ಅನ್ನ ಕೂಡ ಈ ತಿದ್ದುಪಡಿಯಲ್ಲಿ ಸೇರಿಸಲಾಗಿರುತ್ತೆ. ಇವೆಲ್ಲದರ ಜೊತೆಗೆ ಯಾವ್ಯಾವ ಟ್ರಿಬ್ಯುನಲ್ ಈ ಒಂದು ಅಮೆಂಡ್ಮೆಂಟ್ ನ ಅಡಿಯಲ್ಲಿ ಕವರ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಕ್ಯಾಟ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರಾಷ್ಟ್ರೀಯ ಹಸಿರು ಮಂಡಳಿ, AFT ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಸಶಸ್ತ್ರಗಳ ಒಂದು ನ್ಯಾಯಮಂಡಳಿ, DRTs ಡೆಟ್ ರಿಕವರಿ ಅಂದ್ರೆ ಸಾಲವನ್ನ ಮರುಪಾವತಿ ಮಾಡಿಸ್ತಕ್ಕಂಥ ನ್ಯಾಯಮಂಡಳಿಗಳು, NCLAT ನ್ಯಾಷನಲ್ ಕಂಪನಿ ಲಾ ಅಪೆಲೇಟ್ ಟ್ರಿಬ್ಯುನಲ್ ಆಗಿರ್ಬೋದು, NCDRC ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರೆಸಲ್ ಅಂದ್ರೆ ಗ್ರಾಹಕರಿಗೆ ಸಂಬಂಧಪಟ್ಟಂತೆ ಅವರ ಕುಂದುಕೊರತೆಗಳನ್ನ ಸರಿದೂಗಿಸ್ತಕ್ಕಂಥ ಒಂದು ಕಮಿಷನ್ ಆಗಿರ್ಬೋದು. ಅಂಡ್ ಐಟ್ಯಾಟ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅಂದ್ರೆ ಆದಾಯ ತೆರಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನ್ಯಾಯಮಂಡಳಿ. ಸೊ ಇವೆಲ್ಲವೂ ಕೂಡ ಈ ಒಂದು ತಿದ್ದುಪಡಿ ಏನಾಗಿದೆ, ಸೊ ಆ ತಿದ್ದುಪಡಿಯ ವ್ಯಾಪ್ತಿಗೆ ಬರ್ತಕ್ಕಂಥ ನ್ಯಾಯಮಂಡಳಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೇಜರ್ ರಿಫಾರ್ಮ್ ಏನು, ಸೊ ಈ ತಿದ್ದುಪಡಿಯ ಮುಖಾಂತರ ಆಗಿರ್ತಕ್ಕಂಥ ಪ್ರಮುಖ ಸುಧಾರಣೆ ಏನು ಅಂದ್ರೆ, ದ ಬಿಗ್ಗೆಸ್ಟ್ ಸ್ಟ್ರಕ್ಚರಲ್ ಚೇಂಜ್ ಇನ್ ದ ಕ್ರಿಯೇಷನ್ ಆಫ್ ನ್ಯಾಷನಲ್ ಟ್ರಿಬ್ಯುನಲ್ ಕಮಿಷನ್ಸ್ ವಿಚ್ ವಾಸ್ ಆಬ್ಸೆಂಟ್ ಅಂಡರ್ ದಿ 2021 ಆಕ್ಟ್. ಅಂದ್ರೆ ಮುಂಚೆ ಕಾಯ್ದೆಯಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಅತಿ ದೊಡ್ಡ ಬದಲಾವಣೆ ಏನು ಅಂದ್ರೆ, ರಾಷ್ಟ್ರೀಯ ನ್ಯಾಯಮಂಡಳಿ ಆಯೋಗದ ರಚನೆಯನ್ನ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಆಗಿರ್ತಕ್ಕಂಥ ಮೇಜರ್ ಡಿಫರೆನ್ಸ್ ಆಗಿರುತ್ತೆ. ಸೊ ಇಷ್ಟು ನಮ್ಗೆ ಈ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಬರುತ್ತೆ ಸೆನ್ಸಸ್ 2027 ಜನಗಣತಿ 2027. ನಾನಿವಾಗ ಮಾತಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಲಡಾಖ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಏನು ಅಂತ ನಾವು ನೋಡೋದಾದ್ರೆ, ಲಡಾಖ್ ಟು ಲೀಡ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಫಸ್ಟ್ ಕ್ಯಾಸ್ಟ್ ಎನಿಮಿರೇಷನ್ ಅಂದ್ರೆ ಸ್ವತಂತ್ರವಾಗಿ ತಮ್ಮ ಒಂದು ಜಾತಿ ಗಣತೆಯನ್ನ ಸ್ವತಂತ್ರವಾಗಿ, ಅಂದ್ರೆ ಓವರ್ ಆಲ್ ಕಂಟ್ರಿ ಸೆನ್ಸಸ್ ಬೇರೆ, ಬಟ್ ಲಡಾಖ್ನವರು ಸ್ವತಂತ್ರವಾಗಿ ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ಜಾತಿ ಗಣತಿಯನ್ನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಲಡಾಖ್ ಅವರು ತೆಗೆದುಕೊಂಡಿರ್ತಾರೆ. ಸೊ ಇದು ಫೇಸ್ 2 ಆಗಿರುತ್ತೆ. ಏನ್ ಸರ್ ಫೇಸ್ 2 ಅಂದ್ರೆ, ಈ ಒಂದು ಸೆನ್ಸಸ್ ನಲ್ಲಿ ಫೇಸ್ 1 ಫೇಸ್ 2 ಅಂತ ಬರುತ್ತೆ. ಫೇಸ್ 1 ನಲ್ಲಿ ಹೌಸ್ ಲಿಸ್ಟಿಂಗ್ ಅಂಡ್ ಹೌಸಿಂಗ್ ಸೆನ್ಸಸ್ ಅನ್ನ ಮಾಡ್ತಾರೆ, ಅಂದ್ರೆ ಮನೆಗಳನ್ನ ಅಥವಾ ಮನೆಗಳ ಗಣತಿಯನ್ನ ಮಾಡ್ತಕ್ಕಂಥದ್ದು ಫೇಸ್ 1 ಆಗಿರುತ್ತೆ. ಫೇಸ್ 2 ಅಲ್ಲಿ ಪಾಪ್ಯುಲೇಷನ್ ಎನಿಮರೇಷನ್ ಅನ್ನ ಮಾಡ್ತಾರೆ, ಅಂದ್ರೆ ಜನಸಂಖ್ಯೆ ಮೌಲ್ಯಮಾಪನವನ್ನ ಫೇಸ್ 2 ಅಂತ ಕರೀತೇವೆ. ಸೊ ನೋಟಿಫಿಕೇಶನ್ ಇಶ್ಯೂಡ್ ಫಾರ್ ಸ್ನೋ ಬೌಂಡ್ ಅಂಡ್ ನಾನ್ ಸಿಂಕ್ರೋನಸ್ ರೀಜನ್. ಸ್ನೋ ಬೌಂಡ್ ಅಂದ್ರೆ ಆ ಪ್ರದೇಶಗಳಿಗೆ ತಲುಪತಕ್ಕಂಥದ್ದು ಬಹಳ ಕಷ್ಟ,
ಆ ರೀತಿಯ ಭಾಗಗಳಲ್ಲಿ ಇರ್ತಕ್ಕಂಥ ಜನರನ್ನ ಕೌಂಟ್ ಮಾಡ್ತಕ್ಕಂಥದ್ದು, ಅಂದ್ರೆ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡ್ತಕ್ಕಂಥದ್ದು. ಅಂಡ್ ಇದು ನಾನ್ ಸಿಂಕ್ರೋನಸ್ ಅಂದ್ರೆ ಸೊ ಯಾವುದೋ ಒಂದೇ ದಿನಾಂಕಕ್ಕೆ ಮಾಡ್ತಕ್ಕಂಥ ಒಂದು ಗಣತಿ ಇದಲ್ಲ. ಸೊ ಆ ಒಂದು ಸ್ನೋ ಬೌಂಡ್ ಪ್ರದೇಶಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥ ಗಣತಿ ಇದಾಗಿರುತ್ತೆ. ಸೊ ಇದು ಲದಾಖ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏರಿಯಾಸ್ ಯಾವ ಪ್ರಾಂತ್ಯಗಳಲ್ಲಿ ಈ ಗಣತಿಯನ್ನ ಮಾಡ್ಲಾಗ್ತಾ ಇದೆ ಅಂದ್ರೆ ಲದಾಖ್, ಪಾರ್ಟ್ಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್ ಮತ್ತೆ ಉತ್ತರಾಖಂಡದ ಭಾಗಗಳಲ್ಲಿ ಈ ಒಂದು ಸೆನ್ಸಸ್ ಅನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಪಾಪ್ಯುಲೇಷನ್ ಎನ್ಯುಮರೇಷನ್ ಫಸ್ಟ್ ಪಾಪ್ಯುಲೇಷನ್ ಎನ್ಯುಮರೇಷನ್ 1ನೇ ತಾರೀಕಿನಿಂದ 30ನೇ ತಾರೀಕು ಸೆಪ್ಟೆಂಬರ್ 2026. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ 1ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಜನಸಂಖ್ಯಾ ಗಣತಿಯನ್ನ ಮಾಡ್ತಾರೆ. ಸೊ ರಿವಿಷನ್ ರೌಂಡ್ ಅನ್ನ 1ರಿಂದ 5ನೇ ಅಕ್ಟೋಬರ್ 2026ರವರೆಗೆ ಸೊ ಈ ಒಂದು ರಿವಿಷನ್ ರೌಂಡ್ ಅನ್ನ ಮಾಡಲಾಗುತ್ತೆ. ಸೊ ಇದಕ್ಕೆ ಗಣತಿ ಮಾಡುವಾಗ ಒಂದು ರೆಫರೆನ್ಸ್ ಡೇಟ್ ಅಂತ ತಗೊಳ್ತಾರೆ. ಅಂದ್ರೆ ಆ ದಿನಾಂಕಕ್ಕೆ ಎಷ್ಟು ಪಾಪ್ಯುಲೇಷನ್ ಇತ್ತು ಅದನ್ನ ನಾವು ಉಲ್ಲೇಖ ದಿನಾಂಕ ಅಥವಾ ರೆಫರೆನ್ಸ್ ಡೇಟ್ ಅಂತ ತಗೊಳ್ತೇವೆ. ಸೊ ಲದಾಖ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೆನ್ಸಸ್ಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ರೆಫರೆನ್ಸ್ ಡೇಟ್ ಯಾವುದು ಅಂದ್ರೆ 00 hours 1st October 2026. ಸೊ ಆ ಒಂದು ಸ್ನೋ ಬೌಂಡ್ ಏರಿಯಾಸ್ ಏನಿರುತ್ತೆ, ಯಾಕಂದ್ರೆ ಅದನ್ನ ಒಂದೇ ದಿವಸ ಮಾಡಕ್ಕಾಗಲ್ಲ. ಸೊ ಅದರಿಂದ ನಾವು ದಿನ ಆ ರೆಫರೆನ್ಸ್ ಡೇಟ್ ಅನ್ನ ಚೇಂಜ್ ಮಾಡಕ್ಕಾಗಲ್ಲ. ಸೊ ಅದರಿಂದ ಒಂದು ರೆಫರೆನ್ಸ್ ಡೇಟ್ ಅನ್ನ ಫಿಕ್ಸ್ ಮಾಡಲಾಗಿರುತ್ತೆ. 1ನೇ ಅಕ್ಟೋಬರ್ 2026 00 ಗಂಟೆಗಳಿಗೆ ಸೊ ರೆಫರೆನ್ಸ್ ಡೇಟ್ ಅನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರಲ್ಲಿ ಸೆಲ್ಫ್ ಎನಿಮರೇಷನ್ ಆಪ್ಷನ್ ಕೂಡ ಇರುತ್ತೆ. ಅಂದ್ರೆ ನಮ್ಮ ಗಣತಿಯನ್ನ ನಾವೇ ಮಾಡ್ಕೊಳ್ಬಹುದು. ಅದರ ಅರ್ಥ ಏನು ಅಂದ್ರೆ ಒಂದು FAQs ಅಂತ ಇರುತ್ತೆ. ಅಂದ್ರೆ ಏನೇನ್ ಕ್ವೆಶನ್ಸ್ ಇರುತ್ತೆ ಅದಕ್ಕೆ ಆನ್ಸರ್ ಮಾಡ್ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಪಟ್ಟಿ ಇರುತ್ತೆ. ಅದಕ್ಕೆ ನಾವೇ ವಾಲಂಟಿಯರ್ ಕೂಡ ನಾವು ಆನ್ಸರ್ ಮಾಡಬಹುದಾಗಿರುತ್ತೆ. ಸೊ ಇದು 17ರಿಂದ 31 ಆಗಸ್ಟ್ 2026ರವರೆಗೆ ಅಂದ್ರೆ ಅವರು ಹೌಸ್ ಟು ಹೌಸ್ ಎನಿಮರೇಷನ್ ಮಾಡಿಸೋದಕ್ಕೆ ನಾವೇ ಸೆಲ್ಫ್ ಎನಿಮರೇಟ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಕೂಡ 17ನೇ ತಾರೀಕಿನಿಂದ 31ನೇ ತಾರೀಕು ಆಗಸ್ಟ್ ನವರೆಗೆ ಕೂಡ ಇಲ್ಲಿ ನೀಡಲಾಗಿರುತ್ತೆ. ಇನ್ನು ರೆಸ್ಟ್ ಆಫ್ ಇಂಡಿಯಾ, ಭಾರತ ದೇಶದ ಉಳಿದ ಭಾಗದಲ್ಲಿ ಈ ಒಂದು ಸೆನ್ಸಸ್ ಏನಿದೆ ಸೊ ಇದರ ರೆಫರೆನ್ಸ್ ಡೇಟ್ ಏನು ಅಂದ್ರೆ 1st March 2027, 1ನೇ ಮಾರ್ಚ್ 2027 ನಮ್ಮ ಭಾರತ ದೇಶದ ಉಳಿದ ಭಾಗಗಳ ಉಲ್ಲೇಖ ದಿನಾಂಕವಾಗಿರುತ್ತೆ. ಅಂಡ್ ಕ್ವೆಶನ್, ಸೊ ಇದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಸರಿಸುಮಾರು 40 ಪ್ಯಾರಾಮೀಟರ್ಗಳ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಕ್ವೆಶನ್ ಬ್ಯಾಂಕ್ ಅನ್ನ ಇಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಇನ್ನು ಕ್ಯಾಸ್ಟ್ ಎನಿಮರೇಷನ್ ಅಥವಾ ಜಾತಿ ಗಣತಿ ಅಂತ ಬಂದಾಗ an open ended caste field is expected to be included in the enumeration process. ಅಂದ್ರೆ ಈ ಒಂದು ಮೌಲ್ಯಮಾಪನ ಮಾಡುವ ಸಮಯದಲ್ಲಿ ಒಂದು ಮುಕ್ತ ಜಾತಿ ಕ್ಷೇತ್ರವನ್ನ ಸೇರಿಸ್ತಕ್ಕಂತ ಒಂದು ನಿರೀಕ್ಷೆ ಇದೆ. ಮುಕ್ತ ಅಂದ್ರೆ ಏನು, ಮುಂಚೆನೆ ಆಪ್ಷನ್ ಕೊಟ್ಟಿರಲ್ಲ, ಅಂದ್ರೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಲಿಸ್ಟ್ ಆಫ್ ಕ್ಯಾಸ್ಟ್ ಯಾವ್ದ್ಯಾವ್ದಿದೆ ಅಂತ ಬರೋದಿಲ್ಲ. ಸೊ ಓಪನ್ ಕೊಟ್ಟಿರ್ತಾರೆ, ನಾನೇ ವಾಲಂಟಿಯರ್ ಆಗಿ ಯಾವ ಕ್ಯಾಸ್ಟ್ ಅಂತ ನಾನು ಅಲ್ಲಿ ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಈ ರೀತಿಯ ಒಂದು ಓಪನ್ ಫೀಲ್ಡ್ ಕ್ಯಾಸ್ಟ್ ಸೆನ್ಸಸ್ ಅನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಇನ್ನು ಲಡಾಖ್ ನ ಒಂದು ವಿಶೇಷತೆ ಏನು ಅಂದ್ರೆ ಅಮಾಂಗ್ ದಿ ಫಸ್ಟ್ ರೀಜನ್ಸ್ ವೇರ್ ದಿ ಸೆನ್ಸಸ್ 2027 ಕ್ಯಾಸ್ಟ್ ಎನ್ಯುಮರೇಷನ್ ಮೆಕ್ಯಾನಿಸಮ್ ವಿಲ್ ಬಿ ಆಪರೇಷನಲೈಸ್ಡ್. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ 2027ರ ಗಣತಿ ಏನ್ ನಡೆಯುತ್ತೆ, ಆ ಒಂದು ಜನಗಣತಿಯ ಜಾತಿ ಗಣತಿಯ ಕಾರ್ಯವಿಧಾನವನ್ನ ಕಾರ್ಯಗೊಳಿಸ್ತಕ್ಕಂತ ಮೊದಲ ಪ್ರದೇಶಗಳಲ್ಲಿ ಲಡಾಖ್ ಕೂಡ ಒಂದಾಗಿರುತ್ತೆ ಅನ್ನೋದು ನಮ್ಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಈ ವರ್ಷದ ಗಣತಿ ಮೋರ್ ಆಫ್ ಡಿಜಿಟಲ್ ಸೆನ್ಸಸ್ ಆಗಿರುತ್ತೆ. ಸೊ ಇದರಲ್ಲಿ ಸೆಲ್ಫ್ ಎನಿಮರೇಷನ್ ಡಿಜಿಟಲ್, ಹೆಚ್ಚಾಗಿ ಪೇಪರ್ ವರ್ಕ್ ಗಿಂತ ಡಿಜಿಟಲ್ ಆಗಿ ಸೆನ್ಸಸ್ ಅನ್ನ ಮಾಡ್ತಕ್ಕಂಥ ವಿಧಾನಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಇದರಲ್ಲಿ ನೀಡಲಾಗ್ತಾ ಇದೆ. ಸೊ ಇನ್ನು ಪಬ್ಲಿಕ್ ಎಂಗೇಜ್ಮೆಂಟ್ ಅನ್ನ ನಾವು ನೋಡೋದಾದ್ರೆ ಇನಿಷಿಯೇಟಿವ್ ಸಚ್ ಆಸ್ ಸೆನ್ಸಸ್ ಕನೆಕ್ಟ್ ಸೆಲ್ಫಿ ಕಾಂಟೆಸ್ಟ್ ಆನ್ ಮೈ ಗವರ್ನಮೆಂಟ್. ಸೊ ಮೈ ಗವರ್ನಮೆಂಟ್ ಈ ಒಂದು ವೆಬ್ಸೈಟ್ ನ ವತಿಯಿಂದ ಅಥವಾ ಪ್ಲಾಟ್ಫಾರ್ಮ್ ನ ವತಿಯಿಂದ ಜನಗಣತಿ ಸಂಪರ್ಕ ಸೆಲ್ಫಿ ಸ್ಪರ್ಧೆಗಳನ್ನ ಕೂಡ ಈ ಒಂದು ಸೆನ್ಸಸ್ ನಲ್ಲಿ ಈ ವರ್ಷ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ವಯಾಸಾಟ್ ಸ್ಪೇಸ್ ಫಾರ್ ಗುಡ್ ಇಂಡಿಯಾ ಚಾಲೆಂಜ್ 2026. ಇದನ್ನ ನಾವು ವಯಾಸ್ಯಾಟ್ ಅಂತ ಹೇಳ್ತೇವೆ, ಸ್ಪೇಸ್ ಫಾರ್ ಗುಡ್ ಇಂಡಿಯಾ ಚಾಲೆಂಜ್. ಸೊ 2026ರ ಸ್ಪೇಸ್ ಫಾರ್ ಗುಡ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶವನ್ನ ಒಳ್ಳೆಯದಾಗಿ ಮಾಡ್ಲಿಕ್ಕೆ
ಈ ಸ್ಪೇಸ್ ಅಂದ್ರೆ ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವ ಒಂದು ಚಾಲೆಂಜ್ ಅಥವಾ ಒಂದು ಸವಾಲನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಆ ಚಾಲೆಂಜ್ಗೆ ಏನಂತ ನಾಮಕರಣ ಮಾಡಲಾಗಿರುತ್ತೆ ಅಂದ್ರೆ ವಯಾಸ್ಯಾಟ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಏನಿದು ವಯಾಸ್ಯಾಟ್ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಲಾಂಚ್ಡ್ ಬೈ, ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ವಯಾಸ್ಯಾಟ್ ನ ವತಿಯಿಂದ ಅಥವಾ ವಯಾಸ್ಯಾಟ್ ಈ ಒಂದು ಲಾಂಚ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು, ಉದ್ದೇಶಗಳೇನು ಅಂದ್ರೆ ಎನ್ಕರೇಜ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂಡ್ ರಿಸರ್ಚರ್ಸ್, ಭಾರತ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಸಂಶೋಧಕರು ಇವರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಯಾವುದರಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು? ಟು ಯೂಸ್ ಸ್ಪೇಸ್ ಟೆಕ್ನಾಲಜಿ ಅಂಡ್ ಸ್ಯಾಟಲೈಟ್ ಡೇಟಾ ಟು ಸಾಲ್ವ್ ಸೊಸೈಟಲ್ ಪ್ರಾಬ್ಲಮ್, ಸಾಮಾಜಿಕ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಈ ಒಂದು ಸ್ಯಾಟಲೈಟ್ ಉಪಗ್ರಹ ದತ್ತಾಂಶಗಳನ್ನ, ಸ್ಪೇಸ್ ಡೇಟಾ, ನಮ್ಮ ಬಾಹ್ಯಾಕಾಶ ದತ್ತಾಂಶಗಳನ್ನ ಉಪಯೋಗಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರನ್ನ ಉತ್ತೇಜನ ಮಾಡುವ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅಥವಾ ಒಂದು ಚಾಲೆಂಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಯಾಸ್ಯಾಟ್ ಅಂತ ಕರಿತೇವೆ. ಸೊ ಇದರಲ್ಲಿ ಫಸ್ಟ್ ಪ್ರೈಸ್ 5 ಲಕ್ಷ, ಎರಡನೇ ಬಹುಮಾನ 3.75 ಲಕ್ಷ ಮತ್ತು ಮೂರನೇ ಬಹುಮಾನ 2.75 ಲಕ್ಷ ಬಹುಮಾನವನ್ನ ಇಲ್ಲಿ ನೀಡಲಾಗುತ್ತೆ. ಸೊ ಇದರಲ್ಲಿ ಅವರು ಕವರ್ ಮಾಡ್ತಾ ಇರ್ತಕ್ಕಂಥ ಸೆಕ್ಟರ್ಸ್ ಯಾವ್ದ್ಯಾವ್ದು ಅಂದ್ರೆ ಕ್ಲೈಮೇಟ್ ಅಂಡ್ ಎನ್ವೈರನ್ಮೆಂಟ್, ನಾನು ಹೇಳಿದೆ ಸೋಷಿಯಲ್ ಇಶ್ಯೂಸ್ ಅಂತ ಹೇಳಿದೆ. ಆ ಸಾಮಾಜಿಕ ಸಮಸ್ಯೆಗಳು ಯಾವ್ದು ಅಂತ ನಾವು ನೋಡೋದಾದ್ರೆ ಹವಾಮಾನ ಮತ್ತು ಪರಿಸರ. ಸೊ ಇದರಲ್ಲಿ ಡೇಟಾ ಫಾರ್ ಫಾರೆಸ್ಟ್ ಫೈರ್, ಡಿಫಾರೆಸ್ಟೇಷನ್ ಅಂಡ್ ಪೊಲ್ಯೂಷನ್ ಮಾನಿಟರಿಂಗ್, ಅಂದ್ರೆ ಕಾಡ್ಗಿಚ್ಚು ಆಗಿರ್ಬೋದು, ಅರಣ್ಯ ನಾಶ ಆಗಿರ್ಬೋದು, ಮತ್ತೆ ಮಾಲಿನ್ಯದ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಉಪಗ್ರಹ ಡೇಟಾಗಳನ್ನ ಬಳಸಿಕೊಳ್ಳುವುದಕ್ಕೆ ಸೊ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಈಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಒಂದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್, ಇತ್ತೀಚೆಗೆ ಸಂಭವಿಸ್ತಾ ಇರ್ತಕ್ಕಂಥ ಈ ಒಂದು ಭೂ ಕುಸಿತಗಳು, ಸೈಕ್ಲೋನ್ಗಳು, ಮತ್ತೆ ಎಮರ್ಜೆನ್ಸಿ ಕಮ್ಯುನಿಕೇಶನ್ಸ್, ಇದನ್ನೆಲ್ಲ ಆಲ್ರೆಡಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಡೇಟಾವನ್ನ ಬಳಸಿಕೊಳ್ಳುವುದರಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದ್ರೆ ಸಾಯಿಲ್ ಮಾಯಿಶ್ಚರ್, ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ, ಕ್ರಾಪ್ ಹೆಲ್ತ್ ಅಂಡ್ ವೆದರ್ ಇನ್ಫಾರ್ಮೇಶನ್, ಹವಾಮಾನದ ಮಾಹಿತಿ. ಸೊ ಇವೆಲ್ಲದಕ್ಕೂ ಕೂಡ ಎಕ್ಸಿಸ್ಟಿಂಗ್ ಸ್ಯಾಟಲೈಟ್ ಡೇಟಾವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಡಿಜಿಟಲ್ ಕನೆಕ್ಟಿವಿಟಿ ಅಂದ್ರೆ ಈ ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಆಕ್ಸೆಸ್ ಇನ್ ದಿ ರೂರಲ್ ಅಂಡ್ ರಿಮೋಟ್ ಏರಿಯಾಸ್, ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಈ ಒಂದು ಡಿಜಿಟಲ್ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅಂಡ್ ಫೈನಲಿ ಮೆಂಟೋರ್ಶಿಪ್ ಅಂದ್ರೆ ಫೈನಲಿ ಯಾರ್ಯಾರು ಆಗ್ತಾರೆ, ಸೊ ವಿಲ್ ರಿಸೀವ್ ಗೈಡೆನ್ಸ್ ಫ್ರಮ್ ಗ್ಲೋಬಲ್ ಎಕ್ಸ್ಪರ್ಟ್. ಸೊ ಇದರಲ್ಲಿ ಯಾರು ಫೈನಲ್ಗೆ ಪ್ರವೇಶ ಮಾಡ್ತಾರೆ ಇವರಿಗೆ ಜಾಗತಿಕ ತಜ್ಞರಿಂದ ಮಾರ್ಗದರ್ಶನ ಕೂಡ ಈ ಒಂದು ಕಾರ್ಯಕ್ರಮ, ಈ ಒಂದು ಚಾಲೆಂಜ್ ನಲ್ಲಿ ನೀಡಲಾಗುತ್ತೆ. ಸೊ ಇದರ ಜೊತೆಗೆ ಆಂಟ್ರಪ್ರಿನಿಯರಲ್ ಸಪೋರ್ಟ್ ಅಂದ್ರೆ ಉದ್ಯಮಶೀಲತೆ ಬೆಂಬಲವನ್ನ ಕೂಡ ನೀಡಲಾಗುತ್ತೆ. ಪಾರ್ಟಿಸಿಪೆಂಟ್ಸ್ ಕ್ಯಾನ್ ರಿಸೀವ್ ಸ್ಟಾರ್ಟ್ಅಪ್ ಅಂಡ್ ಇನೋವೇಷನ್ ಸಪೋರ್ಟ್, ಸ್ಟಾರ್ಟ್ಅಪ್ ಆಗಿರ್ಬೋದು ಅಥವಾ ನಾವೀನ್ಯತೆ ಬೆಂಬಲವನ್ನ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವರಿಗೆ ನೀಡಲಾಗ್ತಕ್ಕಂಥ ಒಂದು ಭರವಸೆಯನ್ನ ನೀಡಲಾಗಿರುತ್ತೆ. ಇನ್ನು ಟೆಕ್ನಾಲಜಿ ಆಕ್ಸೆಸ್, ಸೊ ಫೈನಲಿಸ್ಟ್ ಗೇನ್ ಆಕ್ಸೆಸ್ ಟು ವಯಾಸ್ಯಾಟ್ಸ್ ಕಮ್ಯುನಿಕೇಶನ್ ಟೂಲ್ಸ್ ಅಂಡ್ ರಿಸೋರ್ಸಸ್. ಆ ವಯಾಸ್ಯಾಟ್ ನ ಸಂವಹನ ಮತ್ತೆ ಈ ಸಂಪನ್ಮೂಲಗಳಿಗೆ ಅವರಿಗೆ ಉಚಿತ ಪ್ರವೇಶವನ್ನ ನೀಡಲಾಗುತ್ತೆ. ಸೊ ಇದರ ಕೋರ್ ಥೀಮ್ ಏನು ಅಂದ್ರೆ ಸ್ಪೇಸ್ ಟೆಕ್ನಾಲಜಿ ಫಾರ್ ಸೋಷಿಯಲ್ ಗುಡ್, ಸಾಮಾಜಿಕ ಒಳಿತಿಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ಅಂತಕ್ಕಂಥದ್ದು ಸೊ ಈ ಒಂದು ಚಾಲೆಂಜ್ ನ ಥೀಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ ಎಕಾನಮಿ ರಿಲೇಟೆಡ್ ಇಶ್ಯೂಸ್ಗೆ ಬಂದಾಗ ಅಥವಾ ನಮ್ಮ ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ಗೆ ಬಂದಾಗ, ನೋ ಸೋಲಾರ್, ವಿಂಡ್, ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ ವಿತ್ ಇನ್ 1 ಕಿಲೋಮೀಟರ್ ಆಫ್ ಇಂಟರ್ನ್ಯಾಷನಲ್ ಬಾರ್ಡರ್. ಸೊ ನಮ್ಮ ಭಾರತ ದೇಶದ ಅಂತಾರಾಷ್ಟ್ರೀಯ ಗಡಿ ಎಲ್ಲಿರುತ್ತೆ ಅಲ್ಲಿಂದ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ರೀತಿಯ ಸೌರ ಶಕ್ತಿಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದಾಗ್ಲಿ, ಪವನ ಮತ್ತೆ ನವೀಕರಿಸಬಹುದಾದ ಇಂಧನ ಯೋಜನೆಗಳೇನಿರುತ್ತೆ ಇದಕ್ಕೆ ಯಾವುದಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೋಮ್ ಮಿನಿಸ್ಟ್ರಿ ವತಿಯಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ 1 ಕಿಲೋಮೀಟರ್ ಪ್ರಾಹಿಬಿಷನ್ ಝೋನ್ ಅಂತ ಮಾಡ್ತಾರೆ. ಸೊ 1 ಕಿಲೋಮೀಟರ್ ನಿಷೇಧಿತ ವಲಯ ಅಂತ ಮಾಡ್ತಾರೆ. ಸೊ ಅಲ್ಲಿ ಸೋಲಾರ್, ವಿಂಡ್, ಯಾವುದೇ ಒಂದು ರಿನ್ಯೂಬಲ್ ಎನರ್ಜಿ ಆಗಿರ್ಬೋದು, LOC ಲೈನ್ ಆಫ್ ಕಂಟ್ರೋಲ್ ಮತ್ತೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಈ ಎಲ್ಲ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಏನಿರುತ್ತೆ ಸೊ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಯಾವುದೇ ಯೋಜನೆಗಳಿಗೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಸೊ 50 ಕಿಲೋಮೀಟರ್ ಸೆಕ್ಯೂರಿಟಿ ಝೋನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ 1 ಕಿಲೋಮೀಟರ್ ನಾನು ಇಷ್ಟೊತ್ತು ಹೇಳಿದ್ದು ಈ ಪ್ರಾಜೆಕ್ಟ್ಸ್ ಅನ್ನ ನಿಷೇಧ ಮಾಡಿರ್ತಕ್ಕಂಥ ವಲಯ. ಸೊ ಅದರ ಜೊತೆಗೆ 50 ಕಿಲೋಮೀಟರ್ ಭದ್ರತಾ ವಲಯ. ಇದರ ಅರ್ಥ
ಪ್ರಾಜೆಕ್ಟ್ಸ್ ಲೊಕೇಟೆಡ್ ವಿತಿನ್ 50 ಕಿಲೋಮೀಟರ್ಸ್ ಆಫ್ ದಿ ಬಾರ್ಡರ್ ರಿಕ್ವೈರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸೆಕ್ಯೂರಿಟಿ ಕ್ಲಿಯರೆನ್ಸ್. ಅಂದ್ರೆ ಆ ಬಾರ್ಡರ್ ಲೈನ್ ಇಂದ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಯೋಜನೆಗಳೇನಿದ್ದಾವೆ, ಸೊ ಆ ಎಲ್ಲಾ ಯೋಜನೆಗಳಿಗೆ ಗೃಹ ಸಚಿವಾಲಯದ ವತಿಯಿಂದ ಒಂದು ಸೆಕ್ಯೂರಿಟಿ ಸರ್ಟಿಫಿಕೇಟ್ ಭದ್ರತಾ ಅನುಮತಿಯನ್ನ ಪಡೆದುಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಇನ್ನು 1 to 20 ಕಿಲೋಮೀಟರ್ ಝೋನ್ ಏನಿರುತ್ತೆ ಅಂದ್ರೆ 1ರಿಂದ 20 ಕಿಲೋಮೀಟರ್ ವಲಯ ಏನಿರುತ್ತೆ, ಸೊ ಅಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ NOC ಯನ್ನ ತೆಗೆದುಕೊಳ್ಬೇಕು. ಅಂದ್ರೆ ನಿರಾಪಾಕ್ಷಣ ಸರ್ಟಿಫಿಕೇಟ್ ಅಥವಾ ಒಂದು ಪ್ರಮಾಣ ಪತ್ರವನ್ನ ಅವ್ರು ತೆಗೆದುಕೊಳ್ಬೇಕಾಗಿರುತ್ತೆ. ಎಲ್ಲಿಂದ ಅಂದ್ರೆ ರಕ್ಷಣಾ ಸಚಿವಾಲಯದ ವತಿಯಿಂದ. ಎಲ್ಲಿಯೇ 1ರಿಂದ 20 ಕಿಲೋಮೀಟರ್ ಒಳಗಡೆ ಏನಾದ್ರು ಪ್ರಾಜೆಕ್ಟ್ಸ್ ಇದ್ರೆ ಡಿಫೆನ್ಸ್ ಮಿನಿಸ್ಟ್ರಿಯಿಂದ NOC ಯನ್ನ ತೆಗೆದುಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಇನ್ನು ಎಕ್ಸಿಸ್ಟಿಂಗ್ ಕ್ಲಿಯರೆನ್ಸಸ್ ಅಂದ್ರೆ ಪ್ರಸ್ತುತವಾಗಿ ಆಲ್ರೆಡಿ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಗಳಿಗೆ ಆಲ್ರೆಡಿ ಅನುಮತಿಯನ್ನ ಕೊಟ್ಟು ಬಿಟ್ಟಿದ್ದಾರೆ, ಅವರ ಪರಿಸ್ಥಿತಿ ಏನು ಅಂತ ನಾವು ನೋಡೋದಾದ್ರೆ, ಆಲ್ರೆಡಿ ಹೋಲ್ಡಿಂಗ್ ವ್ಯಾಲಿಡ್ MHA ಕ್ಲಿಯರೆನ್ಸ್ ಆರ್ ಡಿಫೆನ್ಸ್ NOC ನೀಡ್ ನಾಟ್ ರೀಅಪ್ಲೈ. ಸೊ ಯಾರಿಗ ಆಲ್ರೆಡಿ ಆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ, ಸೊ ಅವರು ಮರು ಅರ್ಜಿಯನ್ನ ಸಲ್ಲಿಸ್ತಕ್ಕಂತ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ಕ್ಲಾರಿಫೈ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಫಾರಿನ್ ವರ್ಕ್ ಫೋರ್ಸ್ ಅಂದ್ರೆ ವಿದೇಶಿಯ ಕಾರ್ಯಪಡೆ, ವಿದೇಶದವರು ಏನಾದ್ರೂ ಇಲ್ಲಿ ಆ ರೀತಿಯ ಪ್ರಾಜೆಕ್ಟ್ಸ್ ಅನ್ನ ಮಾಡುತ್ತಿದ್ದರೆ ಲ್ಯಾಂಡ್ ಬಾರ್ಡರಿಂಗ್ ಕಂಟ್ರೀಸ್ ರಿಕ್ವೈರ್ ಪ್ರಿಯರ್ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್. ಸೊ ಲ್ಯಾಂಡ್ ಅನ್ನ ಅಂದ್ರೆ ನಮ್ಮ ಭೂಮಿಯನ್ನ ಅಥವಾ ನಮ್ಮ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ನೈಬರಿಂಗ್ ರಾಷ್ಟ್ರಗಳು ಏನಾದರೂ ಇದ್ದರೆ, ಸೊ ಅವರು ಸರ್ಕಾರದಿಂದ ಪೂರ್ವಾನುಮತಿಯನ್ನ ಪಡೆದುಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಇನ್ನು ಲ್ಯಾಂಡ್ ಟ್ರಾನ್ಸ್ಫರ್ ಬಗ್ಗೆ ಬಂದಾಗ ಫಾರಿನ್ ಎಂಟಿಟೀಸ್ ರಿಕ್ವೈರ್ಡ್ ಗವರ್ನಮೆಂಟ್ ಆರ್ MHA ಅಪ್ರೂವಲ್. ಅಂದ್ರೆ ಈ ಭೂಮಿಯನ್ನ ಅಂದ್ರೆ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಅವ್ರು ಏನಾದ್ರು ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಾ ಇದ್ರೆ ವಿದೇಶಿ ಸಂಸ್ಥೆಗಳಾಗಿದ್ದರೆ, ಸೊ ಆ ಸರ್ಕಾರ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಿಂದ ಅನುಮತಿಯನ್ನ ತೆಗೆದುಕೊಳ್ತಕ್ಕಂಥದ್ದು. ಲ್ಯಾಂಡ್ ಟ್ರಾನ್ಸ್ಫರ್ ಅಂದ್ರೆ ಭೂಮಿಯನ್ನ ಅವ್ರಿಗೆ ಕೊಡ್ತಕ್ಕಂಥದ್ದಲ್ಲ, ಆ ಭೂಮಿಯ ಮೇಲೆ ಪ್ರಾಜೆಕ್ಟ್ಸ್ ಅನ್ನ ಮಾಡ್ಲಿಕ್ಕೆ ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರ್ಬೋದು ಅಥವಾ ಸರ್ಕಾರದಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಅಪ್ಲಿಕೇಶನ್ ರೂಟ್, ಅರ್ಜಿಯನ್ನ ಸಲ್ಲಿಸ್ತಕ್ಕಂಥ ವಿಧಾನ ಏನು ಅಂದ್ರೆ, ಪ್ರಪೋಸಲ್ಸ್ ಮಸ್ಟ್ ಬಿ ಪ್ರೊಸೆಸ್ ಥ್ರೂ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ವಿತ್ ಸ್ಟೇಟ್ ಲೆವೆಲ್ ಅಪ್ರೂವಲ್. ಸೊ ರಾಜ್ಯ ಮಟ್ಟದ ಒಂದು ಅನುಮೋದನೆಯೊಂದಿಗೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮುಖಾಂತರ ಅವರು ಅರ್ಜಿಗಳನ್ನ ಸಲ್ಲಿಸ್ತಕ್ಕಂತ ಒಂದು ಅವಕಾಶವನ್ನ ನೀಡಲಾಗಿರುತ್ತೆ. ಇನ್ನು ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದಾಗ ಭದ್ರತಾ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡೋ ವಿಷಯಕ್ಕೆ ಬಂದಾಗ ಸೆನ್ಸಿಟಿವ್ ಪ್ರಾಜೆಕ್ಟ್ಸ್ ಮೇ ರಿಕ್ವೈರ್ ಡೆಡಿಕೇಟೆಡ್ ಪೊಲೀಸ್ ಪೋಸ್ಟ್ ಅಂಡ್ ಆಂಟಿ ಡ್ರೋನ್ ಸಿಸ್ಟಮ್. ಸೊ ಯಾವ್ದಾದ್ರು ಸೂಕ್ಷ್ಮ ಯೋಜನೆಗಳು ಅಂದ್ರೆ ನಮ್ಮ ಸೆಕ್ಯೂರಿಟಿ ಅಂದ್ರೇನೆ ಅದು ಸೆನ್ಸಿಟಿವ್ ಇಶ್ಯೂ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳು ಬಂದಾಗ ಅದಕ್ಕೆ ಮೀಸಲಾದ ಪೊಲೀಸ್ ಠಾಣೆಗಳು ಅದಕ್ಕೆ ಇರ್ಬೇಕಾಗಿರುತ್ತೆ. ಅದರ ಜೊತೆಗೆ ಆಂಟಿ ಡ್ರೋನ್ ಅಂದ್ರೆ ಯಾರಾದ್ರೂ ಡ್ರೋನ್ಗಳನ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನ ತಡೀತಕ್ಕಂತ ಆಂಟಿ ಡ್ರೋನ್ ಸಿಸ್ಟಮ್ ಗಳನ್ನ ಕೂಡ ಸೊ ಅಲ್ಲಿ ಇರ್ಬೋದಾಗಿರ್ತಕ್ಕಂಥ ಅಥವಾ ಇರಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಇನ್ನು ಸೆಕ್ಯೂರಿಟಿ ಏಜೆನ್ಸೀಸ್ ಕಂಪ್ಲಯನ್ಸ್ ಅಂಡ್ ಪ್ರೊಟೆಕ್ಷನ್ ಇನ್ವಾಲ್ವ್ ಏಜೆನ್ಸೀಸ್ ಸಚ್ ಆಸ್ CISF, BSF ಮತ್ತೆ ಸ್ಟೇಟ್ ಪೊಲೀಸ್ ಇವರ ವತಿಯಿಂದ ಅಲ್ಲಿ ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನ ಕೂಡ ನೀಡಲಾಗುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಬ್ಯಾಲೆನ್ಸ್ ರಿನ್ಯೂಬಲ್ ಎನರ್ಜಿ ಎಕ್ಸ್ಪಾನ್ಷನ್ ವಿತ್ ಬಾರ್ಡರ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ. ಅಂದ್ರೆ ನವೀಕರಿಸಬಹುದಾದ ಇಂಧನ ಮತ್ತೆ ನಮ್ಮ ಗಡಿ ಭಾಗದ ಒಂದು ಸುರಕ್ಷತೆ ಇವೆರಡನ್ನ ಕೂಡ ಬ್ಯಾಲೆನ್ಸ್ ಮಾಡುವ ಉದ್ದೇಶದಿಂದ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ ಎನ್ವೈರನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಅಥವಾ ಕಲ್ಚರ್ ರಿಲೇಟೆಡ್ ಇಶ್ಯೂಸ್ ಅನ್ನ ನಾವು ತೆಗೆದುಕೊಂಡಾಗ ತೋಟಿ ಟ್ರೈಬ್. ಸೊ ಇದು ತೋಟಿ ತೆಲಂಗಾಣದಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಈ ಒಂದು ಬುಡಕಟ್ಟು ಜನಾಂಗ ರ್ಯಾಪಿಡ್ ಡಿಕ್ಲೈನ್ ಅಂದ್ರೆ ತುಂಬಾ ವೇಗದಲ್ಲಿ ಸೊ ಆ ಒಂದು ಜನಸಂಖ್ಯೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಬುಡಕಟ್ಟು ಜನಸಂಖ್ಯೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದು ನಾರ್ದರ್ನ್ ಪಾರ್ಟ್ ಆಫ್ ತೆಲಂಗಾಣದ ಉತ್ತರ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಆಲ್ರೆಡಿ ಇವರು PBTG ಅಲ್ಲಿ ಇರ್ತಾರೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಲ್ಲಿ ಇರ್ತಾರೆ. ಹಾಗಿದ್ರೆ PBTG ಯನ್ನ ಯಾವ ಕಮಿಷನ್ ರೆಕಮೆಂಡೇಶನ್ ನ ಆಧಾರದ ಮೇಲೆ ಮಾಡಲಾಗಿದೆ? ಸೊ ಇದನ್ನ 1 ವೀಕ್ ಹಿಂದೆನೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಯಾರ ರೆಕಮೆಂಡೇಶನ್ ನ ಆಧಾರದ ಮೇಲೆ PBTG ಯನ್ನ ಮಾಡಲಾಗಿದೆ? ಸೊ ಇದಕ್ಕೆ ನೀವು ಉತ್ತರವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಟ್ರೆಡಿಷನಲ್ ರೋಲ್, ಸಾಂಪ್ರದಾಯಿಕ ಪಾತ್ರ. ಸೊ ಈಗ ನಾವು ಆ ಟ್ರೈಬ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇವರನ್ನ
ವಿಲೇಜ್ ಮೆಸೆಂಜರ್ಸ್ ಅಂತ ಕರೀತಾ ಇದ್ರು. ತೋಟಿ ಅಂದ್ರೆ ಆ ಊರಲ್ಲಿ ಏನೋ ಹಬ್ಬನೋ ಏನಾದ್ರೂ ಏನೋ ಕಾರ್ಯಕ್ರಮಗಳಿದ್ದಾಗ ಅದನ್ನ ಊರಿಗೆಲ್ಲ ಸಾರ್ತಕ್ಕಂಥವ್ರು, ಅವ್ರನ್ನ ನಾವು ವಿಲೇಜ್ ಮೆಸೆಂಜರ್ಸ್ ಅಂತ ಕರಿತೇವೆ. ಬ್ಯಾಲಡ್ ಸಿಂಗರ್ಸ್ ಅಂಡ್ ಫೋಕ್ ಸ್ಟೋರಿ ಟೆಲ್ಲರ್ಸ್ ಅಂದ್ರೆ ಅವರು ಲಾವಣಿ ಗಾಯಕರು ಮತ್ತೆ ಜಾನಪದ ಕತೆಗಾರರಾಗಿ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿರುತ್ತೆ. ಸೊ ಅವರು ನರೇಟೆಡ್ ಸ್ಟೋರೀಸ್ ಫ್ರಮ್ ಮಹಾಭಾರತ ಥ್ರೂ ಟ್ರೆಡಿಷನಲ್ ಪರ್ಫಾರ್ಮೆನ್ಸ್ ಅಂದ್ರೆ ಸಾಂಪ್ರದಾಯಿಕ ಒಂದು ಪ್ರದರ್ಶನಗಳ ಮುಖಾಂತರ ಮಹಾಭಾರತದ ಕತೆಗಳನ್ನ ಅವರು ನಿರೂಪಣೆಯನ್ನ ಮಾಡ್ತಿದ್ರು. ಸೊ ಅದಾದ್ಮೇಲೆ ಅವರ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್, ಸಾಂಪ್ರದಾಯಿಕವಾಗಿ ಅವ್ರು ಬಳಕೆ ಮಾಡ್ತಾ ಇರ್ತಕ್ಕಂಥ ವಾದ್ಯಗಳು ಯಾವ್ದ್ಯಾವ್ದು ಅಂದ್ರೆ ಬುರ್ರ, ಅದಾದ್ಮೇಲೆ ಮದ್ದೇಲ, ಹಾರ್ಮೋನಿಯಂ ಮತ್ತೆ ಕಿಂಗ್ರಿ ಅಂತಕ್ಕಂಥ ವಾದ್ಯಗಳನ್ನ ಅವರು ಬಳಸ್ತಾ ಇದ್ರು. ಸೊ ಅವರ ಲ್ಯಾಂಗ್ವೇಜ್ ಸ್ಪೀಕ್ ಗೊಂಟಿ ಆಸ್ ದೇರ್ ಮದರ್ ಟಂಗ್. ಸೊ ಅವರ ಮಾತೃಭಾಷೆಯನ್ನ ಗೊಂಟಿ ಅಂತ ಕರಿತೇವೆ. ಈ ಒಂದು ಭಾಷೆಯನ್ನ ಅವರು ಮಾತಾಡ್ತಾ ಇದ್ರು. ಇನ್ನು ಸೋಷಿಯಲ್ ಆರ್ಗನೈಸೇಷನ್ ಅನ್ನ ನಾವು ತೆಗೆದುಕೊಂಡಾಗ ಯಾವುದೇ ಹೈರಾರ್ಕಿಯಲ್ಲಿ ಆರ್ಗನೈಸ್ಡ್ ಆಗಿರುತ್ತೆ, ಅಂದ್ರೆ ಶ್ರೇಣೀಕೃತವಾಗಿರ್ತಕ್ಕಂಥ ಒಂದು ಸಂಘಟನೆ ಇರುತ್ತೆ. ವಿತ್ ವಿಲೇಜ್ ಹೆಡ್ಸ್ ಅಂಡ್ ಎಲ್ಡರ್ಸ್ ಎಕ್ಸಸೈಸಿಂಗ್ ಕನ್ಸಿಡರಬಲ್ ಅಥಾರಿಟಿ, ಅಂದ್ರೆ ಆ ಒಂದು ಗ್ರಾಮದ ಮುಖ್ಯಸ್ಥರು ಅಥವಾ ಹಿರಿಯರು ಅವರು ಟಾಪ್ ಹೈರಾರ್ಕಿಯಲ್ಲಿ ಇದ್ದುಕೊಂಡು ಸೊ ಅಧಿಕಾರವನ್ನ ಕೆಳಗಡೆ ಇರ್ತಕ್ಕಂಥವರ ಮೇಲೆ ಅಧಿಕಾರವನ್ನ ಚಲಾಯಿಸ್ತಿದ್ದಂತಹ ಒಂದು ಶ್ರೇಣೀಕರಣವನ್ನ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಯಾವ ರಿಲಿಜಿಯನ್, ಅವರ ಧರ್ಮವನ್ನ ನಾವು ತೆಗೆದುಕೊಂಡಾಗ ಪರ್ಸೆಪನ್ ಅಂತಕ್ಕಂಥ ಒಂದು ಧರ್ಮಕ್ಕೆ ಅವರು ಸೇರಿರ್ತಾರೆ. ಸೊ ವಿತ್ ಸೆವರಲ್ ವಿಲೇಜ್ ಡೈಟೀಸ್ ಅಂದ್ರೆ ಪರ್ಸೆಪನ್ ಅಂತಕ್ಕಂಥ ಒಂದು ದೇವರನ್ನ ಅವರು ಪೂಜೆ ಮಾಡ್ತಾ ಇದ್ರು. ಸೊ ಗ್ರಾಮ ದೇವತೆಗಳನ್ನ ಪೂಜಿಸುವುದರ ಜೊತೆಗೆ ಪರ್ಸೆಪನ್ ಅಂತಕ್ಕಂಥ ಒಂದು ದೇವರನ್ನ ಕೂಡ ಅವರು ಪೂಜಿಸ್ತಾ ಇದ್ರು. ಇನ್ನು ಅವರ ಫೆಸ್ಟಿವಲ್ ಹಬ್ಬಗಳನ್ನ ತೆಗೆದುಕೊಂಡಾಗ ನಾಗಪ್ಪ ಜಾತರ ಅಸೋಸಿಯೇಟೆಡ್ ವಿತ್ ಚಾರಿಯೇಟ್ ಫೆಸ್ಟಿವಲ್. ಸೊ ನಾಗಪ್ಪ ಜಾತ್ರೆ ಮತ್ತೆ ರಥೋತ್ಸವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಗಪ್ಪ ಜಾತ್ರೆಯನ್ನ ಕೂಡ ಅವರು ಆಚರಣೆ ಮಾಡ್ತಾ ಇದ್ರು. ಇನ್ನು ಸೆರೆಮೋನಿಯಲ್ ಮ್ಯೂಸಿಕ್, ಸೊ ಅವರ ವಿದ್ಯುಕ್ತ ಸಂಗೀತವನ್ನ ನಾವು ನೋಡೋದಾದ್ರೆ ಸೊ ಕಿಂಗ್ರಿಯನ್ನ ಬಾರಿಸ್ತಕ್ಕಂಥದ್ದು, 3 ಸ್ಟ್ರಿಂಗ್ಡ್ ಫಿಡಲ್ ಅಂದ್ರೆ 3 ತಂತಿಗಳನ್ನ ಹೊಂದಿರತಕ್ಕಂಥ ಪಿಟೀಲನ್ನ ಅವರು ಬಾರಿಸ್ತಾರೆ. ಅಂಡ್ ಟ್ರೆಡಿಷನಲ್ ಟ್ರಂಪೆಟ್ಸ್ ಡ್ಯೂರಿಂಗ್ ಸೆರೆಮನೀಸ್ ಅಂದ್ರೆ ಸಂಪ್ರದಾಯಗಳ ಒಂದು ಸಂದರ್ಭದಲ್ಲಿ ತುತ್ತೂರಿಗಳನ್ನ ನುಡಿಸ್ತಕ್ಕಂಥದ್ದು ಕೂಡ ಇವರ ಒಂದು ಸಂಗೀತದ ಒಂದು ವಿಚಾರವಾಗಿರುತ್ತೆ. ಇನ್ನು ಟ್ಯಾಟೂ ಟ್ರೆಡಿಷನ್ ಕೂಡ ತುಂಬಾ ಇರುತ್ತೆ, ಹಚ್ಚೆಗಳನ್ನ ಹಾಕಿಸ್ಕೊಳ್ತಕ್ಕಂಥದ್ದು. ಸೊ ಮೆನಿ ತೋಟಿ ವುಮೆನ್, ಸೊ ಈ ಒಂದು ತೋಟಿ ಮಹಿಳೆಯರು ಟ್ಯಾಟೂಗಳನ್ನ ಹಾಕಿಸ್ಕೊಳ್ತಾ ಇದ್ರು. ಸೊ ಟ್ಯಾಟೂ ಆರ್ಟಿಸ್ಟ್ ಕೂಡ ಆಗಿರ್ತಾರೆ, ಅವರೇ ಕೂಡ ಟ್ಯಾಟೂ ಆರ್ಟಿಸ್ಟ್ ಆಗಿರ್ತಾರೆ, ಎಸ್ಪೆಷಲಿ ಅಮಾಂಗ್ ಗೋಂಡ್ ಕಮ್ಯುನಿಟೀಸ್. ಸೊ ಇದರಲ್ಲಿರ್ತಕ್ಕಂಥ ಒಂದು ಗೋಂಡ್ ಸಮುದಾಯ ಏನಿರುತ್ತೆ ಸೊ ಅವರು ಟ್ಯಾಟೂಗಳನ್ನ ಹಾಕುವುದರಲ್ಲೂ ಕೂಡ ಪರಿಣಿತಿಯನ್ನ ಹೊಂದಿರತಕ್ಕಂತ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರ ಮ್ಯಾರೇಜ್ ಪ್ರಾಕ್ಟೀಸ್ ಅನ್ನ ನಾವು ನೋಡೋದಾದ್ರೆ ಎಂಡೋಗ್ಯಾಮಿ ಅಂತ ಕರಿತೇವೆ. ಎಂಡೋಗ್ಯಾಮಿ ಅಂದ್ರೆ ಅವ್ರ ಕಮ್ಯುನಿಟಿಯಲ್ಲಿ ಅವರವರನ್ನೇ ಮದುವೆ ಆಗ್ತಕ್ಕಂತ ಒಂದು ಪದ್ಧತಿಯನ್ನ ಸೊ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಅವರ ಕಲ್ಚರಲ್ ಐಡೆಂಟಿಟಿಯನ್ನ ನಾವು ನೋಡೋದಾದ್ರೆ ಸೊ ನೋನ್ ಫಾರ್ ಪ್ರಿಸರ್ವಿಂಗ್ ರಿಚ್ ಹೆರಿಟೇಜ್ ಆಫ್ ಓರಲ್ ಸ್ಟೋರಿ ಟೆಲ್ಲಿಂಗ್, ಮೌಖಿಕವಾಗಿ ಕಥೆಗಳನ್ನ ಹೇಳ್ತಕ್ಕಂಥದ್ದು, ಫೋಕ್ ಮ್ಯೂಸಿಕ್ ಜಾನಪದ ಸಂಗೀತ ಮತ್ತೆ ಇಂಡಿಜಿನಸ್ ಆರ್ಟ್ ಫಾರ್ಮ್ಸ್ ಅಂದ್ರೆ ಸ್ಥಳೀಯ ಒಂದು ಕಲಾ ಒಂದು ವೈವಿಧ್ಯತೆಗಳಿಗೆ ಸೊ ಇವರು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ಅವಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋದಾದ್ರೆ ಇಂಡಿಯನ್ ಫಿಸಿಸಿಸ್ಟ್, ಭಾರತ ದೇಶದ ಭೌತಶಾಸ್ತ್ರಜ್ಞ, ಇವರಿಗೆ ದೀಪಕ್ ದಾರ್ ಅವರ ಹೆಸರಾಗಿರುತ್ತೆ. ಸೊ ಇವರಿಗೆ 2026 ದಿರಾಕ್ ಮೆಡಲ್ ಅನ್ನ ಗೆದ್ದಿರ್ತಾರೆ. ದಿರಾಕ್ ಮೆಡಲ್. ಸೊ ಈ ಒಂದು ದಿರಾಕ್ ಮೆಡಲ್ ಅನ್ನ ಗೆದ್ದಿರ್ತಕ್ಕಂಥ ಭಾರತ ದೇಶದ 2ನೇ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಸೆಕೆಂಡ್ ಇಂಡಿಯನ್ ಟು ಬಿ ಹಾನರ್ಡ್ ವಿತ್ ದಿಸ್ ಮೆಡಲ್. ಸೊ ಈ ಒಂದು ಮೆಡಲ್ ಅನ್ನ ಪಡೆದಿರ್ತಕ್ಕಂಥ ಭಾರತ ದೇಶದ 2ನೇ ವ್ಯಕ್ತಿ, ಬೋತ್ ರಿಸೈಡ್ ಇನ್ ಬೆಂಗಳೂರು. ಸೊ ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂದ್ರೆ ಸೊ ಇಬ್ಬರು ಕೂಡ ಬೆಂಗಳೂರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಇವ್ರಿಗೆ ಬೋಲ್ಟ್ಸ್ಮನ್ ಮೆಡಲ್ ಕೂಡ ಬಂದಿರುತ್ತೆ. ಸೊ 2022 ಬೋಲ್ಟ್ಸ್ಮನ್ ಮೆಡಲ್ ಕೂಡ ಬಂದಿರುತ್ತೆ. ಸೊ ಇಸ್ ದಿ ಫಸ್ಟ್ ಮ್ಯಾನ್ ಟು ವಿನ್ ದಿ ಫಸ್ಟ್ ಬೋಲ್ಟ್ಸ್ಮನ್ ಮೆಡಲ್ ಫಾರ್ ಇಂಡಿಯಾ. ಭಾರತ ದೇಶಕ್ಕೆ ಬೋಲ್ಟ್ಸ್ಮನ್ ಮೆಡಲ್ ಅನ್ನ ಕೂಡ ಅವರು ಗೆದ್ದಿರ್ತಾರೆ. ಅಂಡ್ 2023 ನಮ್ಮ ಭಾರತ ಸರ್ಕಾರ ಪದ್ಮಭೂಷಣ್ ಅವಾರ್ಡ್ ಅನ್ನ ಕೂಡ ಇವರಿಗೆ ನೀಡಲಾಗಿರುತ್ತೆ. ಸೊ ಈಗ ಈ ಒಂದು ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಕ್ಕಂಥವ್ರು ದೀಪಕ್ ದಾರ್ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ ಇವರು ಯಾವ ಇನ್ಸ್ಟಿಟ್ಯೂಷನ್ಗೆ ಸೇರಿರ್ತಕ್ಕಂಥವ್ರು ಅಂದ್ರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯೋರಿಟಿಕಲ್ ಸೈನ್ಸಸ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್. ಸೊ ಈ ಒಂದು ಸಂಸ್ಥೆಗೆ
ಸಂಬಂಧಪಟ್ಟಿರ್ತಕ್ಕಂಥ ಪ್ರೊಫೆಸರ್ ಇವರಾಗಿರ್ತಾರೆ. ಸೊ ಇವರು ಯಾವ ಫೀಲ್ಡ್ ನಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ ಅಂದ್ರೆ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಅಂಡ್ ಕಾಂಪ್ಲೆಕ್ಸ್ ಸಿಸ್ಟಮ್ ಅಂದ್ರೆ ಸಂಖ್ಯಾಶಾಸ್ತ್ರೀಯ ಯಂತ್ರಶಾಸ್ತ್ರ ಮತ್ತೆ ಸಂಕೀರ್ಣ ವ್ಯವಸ್ಥೆಗಳಲ್ಲಿ ಅವರು ಪ್ರಮುಖ ಕೊಡುಗೆಗಳನ್ನ ನೀಡಿರ್ತಾರೆ. ಸೊ ಸೆಕೆಂಡ್ ಇಂಡಿಯನ್, ಸೊ ಐ ಟೋಲ್ಡ್ ಯು, ಇವರು ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಎರಡನೇ ಇಂಡಿಯನ್ ಆಗಿರ್ತಾರೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಮೊದಲನೇ ಇಂಡಿಯನ್ ಯಾರು ಅಂದ್ರೆ ಅಶೋಕ್ ಸೆನ್ ಅಂತಕ್ಕಂಥವ್ರು ಇದೇ ಮೆಡಲ್ ಅನ್ನ 2014ರಲ್ಲಿ ಇವರು ಪಡೆದುಕೊಂಡಿರ್ತಾರೆ. ಸೊ ಇವ್ರಿಗೂ ಮತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಸಂಪರ್ಕ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಬ್ರು ಕೂಡ ಈ ಒಂದು ಮೆಡಲ್ ಅನ್ನ ಪಡೆದಿರ್ತಕ್ಕಂಥವ್ರು ಇಬ್ರು ಕೂಡ ICTC ಸಂಸ್ಥೆ, ನಾನು ಅವಾಗ್ಲೇ ಏನ್ ಹೇಳಿ ತೋರಿಸ್ದೆ, ಆ ಒಂದು ಸಂಸ್ಥೆಯ ಜೊತೆಗೆ ಸಂಪರ್ಕವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಇನ್ನು ದಿರಾಕ್ ಮೆಡಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಫಸ್ಟ್ awarded in 1985, 1985ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಮೊದಲ ಬಾರಿಗೆ PAM ದಿರಾಕ್ ಇವರ ಒಂದು ಹೆಸರಿನಲ್ಲಿ, ಇವರೊಬ್ರು ಭೌತಶಾಸ್ತ್ರಜ್ಞರಾಗಿರ್ತಾರೆ, ಅವರ ಹೆಸರಿನಲ್ಲಿ 1985ರಲ್ಲಿ ಮೊದಲು ಕೊಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ, ಯಾರು ಈ ಒಂದು ಫಿಸಿಕ್ಸ್ ಅಂದ್ರೆ ಥಿಯೋರಿಟಿಕಲ್ ಫಿಸಿಕ್ಸ್ ಅಂದ್ರೆ ಸೈದ್ಧಾಂತಿಕ ಭೌತಶಾಸ್ತ್ರ ಅಂತ ಹೇಳ್ತೇವೆ, ಸೊ ಅದರಲ್ಲಿ ಯಾರು ಅತ್ಯುತ್ತಮ ಕೊಡುಗೆಯನ್ನ ಕೊಡ್ತಾರೆ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ನೋಟಬಲ್ ರೆಸಿಪಿಯೆಂಟ್ಸ್ ಯಾರು ಅಂದ್ರೆ, ಈವನ್ ಸ್ಟೀಫನ್ ಹಾಕಿಂಗ್ಗೂ ಕೂಡ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ 2026ರಲ್ಲಿ 4 ಜನಕ್ಕೆ ನೀಡಲಾಗಿರುತ್ತೆ. ಆ 4 ಜನರಲ್ಲಿ ದೀಪಕ್ ದಾರ್ ಕೂಡ ಒಬ್ಬರಾಗಿರ್ತಾರೆ. ಸೊ ಮಿಕ್ಕಿದ 3 ಜನರು ಯಾರು ಅಂದ್ರೆ, ಬರ್ನಾರ್ಡ್ ದೇರಿಡಾ, ಮಾರ್ಕ್ ಮೆಜಾರ್ಡ್ ಅಂಡ್ ಹೈಮ್ ಸೋಂಪಾಲ್ನಿಸ್ಕಿ ಅಂತಕ್ಕಂಥವ್ರು ಇನ್ನ 3 ಜನ ವ್ಯಕ್ತಿಗಳಾಗಿರ್ತಾರೆ. ಸೊ ಇವರ ಜೊತೆ ಭಾರತ ದೇಶಕ್ಕೂ ಕೂಡ ಒಂದು ಅವಾರ್ಡ್ ಬಂದಿರುತ್ತೆ. ಇನ್ನು ದೀಪಕ್ ದಾರ್ ಅವರ ಪ್ರಮುಖ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ, ದಾರ್ಸ್ ಬರ್ನಿಂಗ್ ಆಲ್ಗಾರಿದಮ್ ಡೆವಲಪ್ಡ್ ಥ್ರೂ ಸ್ಟಡೀಸ್ ಆಫ್ ಸ್ಯಾಂಡ್ ಪೈಲ್ ಮಾಡೆಲ್. ಸೊ ಮರಳು ರಾಶಿ ಮಾದರಿಗಳನ್ನ ಅಧ್ಯಯನ ಮಾಡುವ ಮುಖಾಂತರ ಅವರೊಂದು ಬರ್ನಿಂಗ್ ಆಲ್ಗಾರಿದಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಕಂಡು ಹಿಡಿದಿರ್ತಾರೆ. ಸೊ ಅದಕ್ಕಾಗಿ ಇವರಿಗೆ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1951ನಲ್ಲಿ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು IIT ಕಾನ್ಪುರ್ ಮತ್ತೆ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ತಮ್ಮ ಅಭ್ಯಾಸವನ್ನ ಅಥವಾ ಎಜುಕೇಶನ್ ಅನ್ನ ಮಾಡಿರ್ತಾರೆ. ಸೊ ಇವರ ವೃತ್ತಿ ಜೀವನ ಕೆರಿಯರ್ ಅನ್ನ TIFR ಮುಂಬೈ ಅಂಡ್ ಲೇಟರ್ IISER ಪುಣೆಯಲ್ಲಿ ಕೂಡ ಅವರು ಮುಂದುವರಿಸಿರ್ತಾರೆ. ಸೊ ಬೋಲ್ಟ್ಸ್ಮನ್ ಮೆಡಲ್, ಸೊ ಐ ಟೋಲ್ಡ್ ಯು ದಿಸ್, 2022ರಲ್ಲಿ ಸೊ ಇವರಿಗೆ ಬೋಲ್ಟ್ಸ್ಮನ್ ಅವಾರ್ಡ್ ಕೂಡ ಬಂದಿರುತ್ತೆ. ಇನ್ನು ಕ್ವಾಂಟಮ್ ಸಿಟಿ ಕರ್ನಾಟಕ ಪ್ಲಾನ್ಸ್ ಪ್ರಪೋಸ್ಡ್ ಕ್ವಾಂಟಮ್ ಸಿಟಿ ನಿಯರ್ ICTS ಅಟ್ ಹೆಸರಘಟ್ಟ. ಸೊ ಹೆಸರಘಟ್ಟ ಬಳಿ ಇರ್ತಕ್ಕಂಥ ICTS ಏನಿದೆ, ಸೊ ಇದರ ಬಳಿ ಸಂಶೋಧನಾ ಪ್ರಯೋಗಾಲಯವನ್ನ ಕೂಡ ಪ್ರಪೋಸ್ ಮಾಡಲಾಗಿರುತ್ತೆ. ಸೊ ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಲ್ಲ. ಸೊ ಅದೇ ಸಂಸ್ಥೆ ಆಗಿರೋದ್ರಿಂದ ಈ ಒಂದು ಅಪ್ಡೇಟ್ ಅನ್ನ ನಾನು ಇಲ್ಲೇ ಕೊಟ್ಟಿರ್ತೇನೆ. ಸೊ ನೆಕ್ಸ್ಟ್ ಇಸ್ ಇಂಟರ್ನ್ಯಾಷನಲ್ ಇಶ್ಯೂಸ್. ಸೊ ಮೊದಲನೇದು, ಮೊಹಸೆನ್ ರೈಜೆ ಅಪಾಯಿಂಟೆಡ್ ಹೆಡ್ ಆಫ್ ಇರಾನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಇರಾನ್ನ ಸೆಕ್ಯೂರಿಟಿ ಕೌನ್ಸಿಲ್ ಆಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಏನಿದು, ಯಾರನ್ನ ಇವರು ರಿಪ್ಲೇಸ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊಸ್ತಫಾ ಕಾಮಿನಿ ಹ್ಯಾಸ್ ಅಪಾಯಿಂಟೆಡ್ ಫಾರ್ಮರ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ ಚೀಫ್ Mohsen Raze as his representative to country's Supreme National Security Council, replacing Mohammad Bakir Zolgadar. ಸೊ ಮುಂಚೆ ಮೊಹಮ್ಮದ್ ಬಾಕಿರ್ ಜೋಲ್ಗಾದರ್ ಅವರಿದ್ರು. ಸೊ ಅವರನ್ನ ಈಗ ಆ ಒಂದು ದೇಶದ ಅಂದ್ರೆ ಇರಾನ್ ರಾಷ್ಟ್ರದ ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿಗೆ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಫಾರ್ಮರ್ಲಿ ಹೆಲ್ಡ್ ಬೈ, ಸೊ ಈ ಒಂದು ಪೊಸಿಷನ್ ಅಲ್ಲಿ ಮುಂಚೆ ಇದ್ದಿದ್ದು ಅಲಿ ಲಾರಿಜಾನಿ ಅವರು ಈ ಒಂದು ಪೊಸಿಷನ್ ಅಲ್ಲಿ ಇದ್ರು. ಸೊ ವಾಸ್ ಅಸಾಸಿನೇಟೆಡ್ ಇನ್ US ಇಸ್ರೇಲಿ ಸ್ಟ್ರೈಕ್ಸ್ ಇನ್ ಮಾರ್ಚ್. ದೆನ್ ಮೊಹಮ್ಮದ್ ಬಾಕಿರ್ ಜೋಲ್ಗರ್ ಅವರು ಇದ್ರು. ಅಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಯುದ್ಧ ನಮ್ಗೆ ಗೊತ್ತಿರುತ್ತೆ. ಆ ಸಮಯದಲ್ಲಿ ಅಲಿ ಲಾರಿಜಾನಿ ಮುಂಚೆ ಇದ್ರು, ಅವರನ್ನ ಹತ್ಯೆ ಮಾಡಲಾಗಿರುತ್ತೆ. ಅದಾದ ನಂತರ ಮೊಹಮ್ಮದ್ ಬಗೀರ್ ಜೋಲ್ಗದರ್ ಅನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈಗ ಅವರನ್ನು ಕೂಡ ರಿಪ್ಲೇಸ್ ಮಾಡಿ ತಮ್ಮ ಪೊಸಿಷನ್ ಅನ್ನ ಚೇಂಜ್ ಮಾಡಲಾಗಿರುತ್ತೆ. ನೆಕ್ಸ್ಟ್, ರಷ್ಯಾ ಪ್ರಪೋಸಸ್ ಡೈರೆಕ್ಟ್ ರೈಲ್ ಲಿಂಕ್ ಬಿಟ್ವೀನ್ ರಷ್ಯಾ ಅಂಡ್ ಇಂಡಿಯಾ. ಸೊ ಭಾರತ ದೇಶ ಮತ್ತೆ ರಷ್ಯಾ ನಡುವೆ ಸಾಕಷ್ಟು ಟ್ರೇಡ್ ವ್ಯಾಪಾರ ನಡೀತಕ್ಕಂತ 2 ರಾಷ್ಟ್ರಗಳಾಗಿರುತ್ತೆ. ಬಿಕಾಸ್ ನಮ್ಗೆ
ಈ ಒಂದು ಕ್ರೂಡ್ ಆಯಿಲ್. ಸೊ ರಷ್ಯಾ ಮೇಲೆ ನಾವು ಹೆಚ್ಚಿನ ಡಿಪೆಂಡೆನ್ಸಿಯನ್ನ ಹೊಂದಿರ್ತೇವೆ. ಈವನ್ ಫ್ರಮ್ ಇಂಡಿಯಾ ಆಲ್ಸೋ ವಿ ಸೆಂಡ್ ಲಾಟ್ ಆಫ್ ಗೂಡ್ಸ್ ಟು ರಷ್ಯಾ ಆಗಿರೋದ್ರಿಂದ, ಸೊ ಈಗ ರಷ್ಯಾ ಮತ್ತು ಭಾರತ ದೇಶದ ನಡುವೆ ಒಂದು ರೈಲ್ವೆ ಕನೆಕ್ಟಿಯನ್ನ ಪ್ರಾರಂಭ ಮಾಡಬೇಕು ಅನ್ನೋದನ್ನ ರಷ್ಯಾ ಪ್ರಪೋಸ್ ಮಾಡಿದೆ. ಇಟ್ಸ್ ನಾಟ್ ದಿ ಪ್ರಪೋಸಲ್ ಆಫ್ ಇಂಡಿಯಾ, ಸೊ ಇಟ್ ಈಸ್ ದಿ ಪ್ರಪೋಸಲ್ ಆಫ್ ರಷ್ಯಾ. ಸೊ ಇದು ನಮ್ಮ ಭಾರತ ದೇಶದಿಂದ ಪ್ರಾರಂಭವಾಗುತ್ತೆ. ಸೊ ಅದು ಅವ್ರು ಪ್ರಪೋಸ್ ಮಾಡಿರ್ತಕ್ಕಂಥದ್ದು. ಇಟ್ ಸ್ಟಾರ್ಟ್ಸ್ ಫ್ರಮ್ ಮಾಸ್ಕೋ. ಸೊ ಮಾಸ್ಕೋದಿಂದ ತುರ್ಕ್ಮೆನಿಸ್ತಾನ್, ಅದಾದ್ಮೇಲೆ ಇರಾನ್ ನ ಮುಖಾಂತರ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ದೆನ್ ಇಟ್ ಕಮ್ಸ್ ಟು ಇಂಡಿಯಾ. ಸೊ ಇದು ಅವರ ಪ್ರಪೋಸಲ್ ಆಗಿರುವ ಕಾರಣದಿಂದ, ಸೊ ಅಫ್ಕೋರ್ಸ್ ನಮ್ಮ ಪ್ರಪೋಸಲ್ ಆಗಿದ್ದಿದ್ರೆ ಪ್ರಾಬಬಲಿ ನಾವು ಪಾಕಿಸ್ತಾನದ ಮುಖಾಂತರ ಹೋಗ್ತಕ್ಕಂಥದ್ದು ಕಷ್ಟ, ಬಿಕಾಸ್ ಇಟ್ ಈಸ್ ಆರ್ ಎನಿಮಿ ಕಂಟ್ರಿ, ಬಿಕಾಸ್ ಇಟ್ ಈಸ್ ದೇರ್ ಪ್ರಪೋಸಲ್. ಸೊ ಲೆಟ್ ಅಸ್ ಸಿ. ಸೊ ಇದು ಹೆಂಗೆ ಮುಂದೆ ಶೇಪ್ ತಗೊಳುತ್ತೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಬರೋಣ. ಇದು ಡೈರೆಕ್ಟ್ ರೈಲ್ ಕನೆಕ್ಷನ್ ಟುವರ್ಡ್ಸ್ ದಿ ಇಂಡಿಯನ್ ಓಷನ್. ಸೊ ಭಾರತೀಯ ಅಥವಾ ನಮ್ಮ ಭಾರತ ದೇಶದ ಹಿಂದೂ ಮಹಾಸಾಗರಕ್ಕೆ ರಷ್ಯಾದಿಂದ ನೇರವಾಗಿ ಸಂಪರ್ಕವನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಇತ್ತೀಚೆಗೆ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಸ್ಟ್ರೇಟ್ ಆಫ್ ಹರ್ಮುಜ್ ಆಗಿರ್ಬೋದು, ಇಲ್ಲೆಲ್ಲ ಏನೋ ಬಾಸ್ಫೋರಸ್ ಸ್ಟ್ರೇಟ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ತುಂಬಾ ಉದ್ವಿಗ್ನವಾಗಿರ್ತಕ್ಕಂಥ ಪರಿಸ್ಥಿತಿಗಳಿರುತ್ತೆ. ಸೊ ಯಾವಾಗ ಇಲ್ಲೆಲ್ಲ ಟ್ರೇಡ್ಗೆ ಪ್ರಾಬ್ಲಮ್ ಆಗುತ್ತೆ, ಸೊ ನಮ್ಮ ದೇಶದ ಜನರು ಸಫರ್ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಇರುವುದರಿಂದ, ಸೊ ಒಂದು ಆಲ್ಟರ್ನೇಟ್ ರೂಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ಬಾಸ್ಫೋರಸ್ ಸ್ಟ್ರೇಟ್ ಆಗಿರುತ್ತೆ. ಸೊ ಇದು ಟರ್ಕಿಯ ಮಧ್ಯದಲ್ಲಿರುತ್ತೆ. ಅಂದ್ರೆ ಇದು ಏಷ್ಯನ್ ಪಾರ್ಟ್ ಆಫ್ ಟರ್ಕಿ, ಈ ಕಡೆಗೆ ಏಷ್ಯಾ ಬರುತ್ತೆ. ಸೊ ಇದು ಯುರೋಪಿಯನ್ ಪಾರ್ಟ್ ಆಫ್ ಟರ್ಕಿ. ಸೊ ಟರ್ಕಿ ಈಸ್ ಪಾರ್ಟ್ ಆಫ್ ಏಷ್ಯಾ ಆಲ್ಸೋ, ಟರ್ಕಿ ಈಸ್ ಪಾರ್ಟ್ ಆಫ್ ಯುರೋಪ್ ಆಲ್ಸೋ. ಇದನ್ನ ಯುರೇಷಿಯನ್ ಕಂಟ್ರಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವೆರಡನ್ನ ಡಿವೈಡ್ ಮಾಡ್ಲಿಕ್ಕೆ ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಇರುತ್ತೆ, ಅದನ್ನ ಬಾಸ್ಫೋರಸ್ ಸ್ಟ್ರೇಟ್ ಅಂತ ಕರಿತೇವೆ. ಸೊ ಈ ಬಾಸ್ಫೋರಸ್ ಸ್ಟ್ರೇಟ್ ಈ ಕಡೆಗೆ ಬ್ಲಾಕ್ ಸಿ ಮತ್ತೆ ಈ ಕಡೆಗೆ ಸಿ ಆಫ್ ಮರ್ಮರವನ್ನ ಸಪರೇಟ್ ಮಾಡುತ್ತೆ. ಸೊ ಇಲ್ಲಿರ್ತಕ್ಕಂಥ ಉದ್ವಿಗ್ನತೆಗಳು ಅದನ್ನು ಕೂಡ ಅವಾಯ್ಡ್ ಮಾಡ್ತಕ್ಕಂಥದ್ದು ಈ ಒಂದು ಮಾರ್ಗದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಯಾವ ರೀತಿ ಕನೆಕ್ಷನ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಇಂಡಿಯಾದಿಂದ ಸ್ಟಾರ್ಟ್ ಮಾಡೋಣ. ಸೊ ಇಂಡಿಯಾದಿಂದ ಅರೇಬಿಯನ್ ಸಿ ಇಂದ ಸ್ಟಾರ್ಟ್ ಮಾಡಿ ವಿ ಗೋ ಟು ಗಲ್ಫ್ ಆಫ್ ಏಡನ್. ಸೊ ಇದು ಗಲ್ಫ್ ಆಫ್ ಏಡನ್ ಆಗಿರುತ್ತೆ. ಬಾಬ್ ಅಲ್ ಮಂಡೇಬ್ ಅಲ್ಲಿಂದ ಹೋಗಿ, ಅದಾದ್ಮೇಲೆ ನಾವು ಬಾಬ್ ಅಲ್ ಮಂಡೇಬ್ ಸ್ಟ್ರೇಟ್ ಇಲ್ಲಿ ಬರುತ್ತೆ. ಅದಾದ್ಮೇಲೆ ರೆಡ್ ಸಿ ಆದ್ಮೇಲೆ ನಾವು ಸೊ ಇದು ಇಂಡಿಯನ್ ಓಷನ್. ಸೊ ಅರೇಬಿಯನ್ ಸಿ ಇಂದ ಇಲ್ಲಿಗೆ ಬರ್ತೇವೆ. ಸೊ ಇದು ಆಕ್ಚುಲಿ ಗಲ್ಫ್ ಆಫ್ ಈಡನ್ ಆಗಿರುತ್ತೆ. ಸೊ ಇದಾದ್ಮೇಲೆ ವಿ ಗೋ ಥ್ರೂ ಬಾಬ್ ಎಲ್ ಮಂಡೇಬ್ ಸ್ಟ್ರೇಟ್ ಇಂದ ಇಲ್ಲಿ ಹೋಗ್ತೀವಿ. ಸೊ ದಿಸ್ ಇಸ್ ಬಾಬ್ ಎಲ್ ಮಂಡೇಬ್ ಸ್ಟ್ರೇಟ್. ಸೊ ಇದು ರೆಡ್ ಸಿ ಆಗಿರುತ್ತೆ. ರೆಡ್ ಸಿ ಆದ್ಮೇಲೆ ಇಲ್ಲೊಂದು ಕೆನಾಲ್ ಇರುತ್ತೆ, ಸುಯೇಜ್ ಕೆನಾಲ್ ಅಂತ ಕರಿತೇವೆ. ಸೊ ಇದು ಮ್ಯಾನ್ ಮೇಡ್ ಕೆನಾಲ್ ಆಗಿರುತ್ತೆ. ಈ ಸುಯೇಜ್ ಕೆನಾಲ್ ಏನ್ ಮಾಡುತ್ತೆ ಅಂದ್ರೆ ರೆಡ್ ಸಿ ಅನ್ನ ಮೆಡಿಟರೇನಿಯನ್ ಸಿಗೆ ಕನೆಕ್ಟ್ ಮಾಡುತ್ತೆ. ಸೊ ಮೆಡಿಟರೇನಿಯನ್ ಸಿ ಇಂದ ನಾವು ಈ ಬಾಸ್ಫೋರಸ್ ಸ್ಟ್ರೇಟ್ ಅಂತ ನಾನು ಹೇಳಿದೆ. ಸೊ ಇದು ಟರ್ಕಿ ಮತ್ತೆ ಈ ಕಡೆ ಇರ್ತಕ್ಕಂಥ ಯುರೋಪಿಯನ್ ಟರ್ಕಿ ಮಧ್ಯೆ ಬರುತ್ತೆ. ಬಾಸ್ಫೋರಸ್ ಸ್ಟ್ರೇಟ್ ನ ಮುಖಾಂತರ ನಾವು ಸಿ ಆಫ್ ಮರ್ಮರ, ಅದಾದ್ಮೇಲೆ ಆದ್ಮೇಲೆ ಬಾರ್ಫೋರಸ್ ಸ್ಟ್ರೇಟ್ ಬರುತ್ತೆ. ಅದಾದ್ಮೇಲೆ ಬ್ಲಾಕ್ ಸಿ ಆದ್ಮೇಲೆ ನಾವು ರಷ್ಯಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದು ನಮ್ಗೆ ಕ್ರೊನಾಲಜಿ ಕೇಳ್ಬೋದು, ಯಾವ ಪ್ಲೇಸ್ ಆದ್ಮೇಲೆ ಯಾವ ಪ್ಲೇಸ್ ಬರುತ್ತೆ ಇನ್ ದಿ ವೇ ಟು ಕನೆಕ್ಟಿವಿಟಿ. ಸೊ ಅದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇನ್ನೊಂದು ಮಾರ್ಗ ಹೀಗೆ ಸೇಮ್. ಸೊ ವಿ ಸ್ಟಾರ್ಟ್ ಫ್ರಮ್ ಅರೇಬಿಯನ್ ಸಿ ಇಂದ ನಾವು ಪ್ರಾರಂಭ ಮಾಡ್ತೇವೆ. ಸೊ ಅದಾದ್ಮೇಲೆ ಗಲ್ಫ್ ಆಫ್ ಓಮನ್. ಸೊ ಇದು ಗಲ್ಫ್ ಆಫ್ ಓಮನ್. ಸೊ ಇದು ಸ್ಟ್ರೇಟ್ ಆಫ್ ಹರ್ಮುಸ್, ಇದೇ ನಮ್ಗೆ ಈಗ ತುಂಬಾ ಕಾನ್ಫ್ಲಿಕ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಅದಾದ್ಮೇಲೆ ಬಂದರ್ ಅಬ್ಬಾಸ್ ನ ಮುಖಾಂತರ ನಾವು ಲ್ಯಾಂಡ್ ರೂಟ್ ಅಲ್ಲಿ ಹೋಗ್ಬೇಕು. ಸೊ ಇರಾನ್ ನ ಲ್ಯಾಂಡ್ ರೂಟ್ ನ ಮುಖಾಂತರ ಕ್ಯಾಸ್ಪಿಯನ್ ಸಿಗೆ ತಲುಪಬೇಕಾಗಿರುತ್ತೆ. ಅದಾದ್ಮೇಲೆ ನಾವು ಕ್ಯಾಸ್ಪಿಯನ್ ಸಿ ನ ಮುಖಾಂತರ ರಷ್ಯಾಗೆ ತಲುಪಬೇಕಾಗಿರುತ್ತೆ. ಬಟ್ ಇವೆಲ್ಲ ಕೂಡ ಈಗ ತುಂಬಾ ಕಾನ್ಫ್ಲಿಕ್ಟ್ ಅಲ್ಲಿ ಇರ್ತಕ್ಕಂಥ ಪ್ರದೇಶಗಳಾಗಿರೋದ್ರಿಂದ ರಷ್ಯಾ ನಮ್ಗೆ ಪಾಕಿಸ್ತಾನದ ಮುಖಾಂತರ ಸೊ ಒಂದು ಸ್ಟ್ರೇಟ್ ಟ್ರೈನ್ ರೂಟ್ ಅನ್ನ ಈಗ ಪ್ರಪೋಸ್ ಮಾಡಿರುತ್ತೆ. ಇಟ್ಸ್ ಅ ಬಿಗ್ ಬಜೆಟ್ ಪ್ರಾಜೆಕ್ಟ್ ಅಂಡ್ ಆಲ್ಸೋ ಇದು ಅಷ್ಟು ಬೇಗ ಆಗೋದಿಲ್ಲ, ಬಿಕಾಸ್ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ಸೊ ನೋಡೋಣ ವಾಟ್ ಹ್ಯಾಪನ್ಸ್ ಇನ್ ಫ್ಯೂಚರ್. ಲೆಟ್ ಅಸ್ ಜಸ್ಟ್ ವೇಟ್ ಅಂಡ್ ಸಿ. ಸೊ ಪಾಸಿಬಲ್ ರೂಟ್ ಬಂದು ತುರ್ಕ್ಮೆನಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನದ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಹಾದಿ ಆಗಿರುತ್ತೆ. ಸೊ ಕೀ ಚಾಲೆಂಜ್ ಸೇಮ್ ಥಿಂಗ್ ಅಗೇನ್, ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಸೆಕ್ಯೂರಿಟಿ ಇಶ್ಯೂಸ್ ನಮ್ಗೆ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಅದೊಂದು ಕೀ ಚಾಲೆಂಜ್ ಆಗಿರುತ್ತೆ. ಸೊ ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬಂದಾಗ ಸೈಂಟಿಸ್ಟ್ಗಳು ಈಗ 16 ವೈರಸ್ಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಅದರ ಜೀನೋಮ್ ಅನ್ನ ರೆಡಿ ಮಾಡಿದ್ದಾರೆ.
ಸೊ ಆ ಜೀನೋಮ್ನ ಉಪಯೋಗಿಸ್ಕೊಂಡು ನಾವು ವೈರಸ್ಗಳನ್ನ ಡಿಸೈನ್ ಮಾಡ್ಬೋದಾಗಿರುತ್ತೆ. ಸೊ ಈಗ ನಮಗೆ ಪ್ರಶ್ನೆ ಬರುತ್ತೆ, ವೈ ಶುಡ್ ವಿ ಈವನ್ ಮೇಕ್ ವೈರಸಸ್, ಬಿಕಾಸ್ ವೈರಸಸ್ ಕಾಸಸ್ ಡಿಸೀಸಸ್. ಸೊ ಡೆಫಿನೆಟ್ಲಿ ಎಲ್ಲಾ ವೈರಸ್ ಇಂದ ನಮಗೆ ತೊಂದರೆ ಆಗೋದಿಲ್ಲ. ಕೆಲವೊಂದು ವೈರಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಕ್ಟೀರಿಯೋಫೇಜಸ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಇಂಟ್ರೆಸ್ಟಿಂಗ್ ಪಾರ್ಟ್ ಹಿಯರ್. ಸೊ ವಿ ಕಾಲ್ ಇಟ್ ಆಸ್ ಬ್ಯಾಕ್ಟೀರಿಯೋಫೇಜ್. ಏನ್ ಸರ್ ಬ್ಯಾಕ್ಟೀರಿಯೋಫೇಜ್ ಅಂದ್ರೆ? ಸೊ ಬ್ಯಾಕ್ಟೀರಿಯೋಫೇಜ್ ಇಸ್ ನಥಿಂಗ್ ಬಟ್ ಅ ವೈರಸ್. ಇದೊಂದು ವೈರಸ್ ಆಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಬ್ಯಾಕ್ಟೀರಿಯಾವನ್ನ ಅಟ್ಯಾಕ್ ಮಾಡುತ್ತೆ. ಸೊ ನಾವೇನ್ ಮಾಡ್ಬೋದು ಅಂದ್ರೆ, ಸೊ ಈ ರೀತಿಯ ಬ್ಯಾಕ್ಟೀರಿಯೋಫೇಜ್ಗಳನ್ನ ಡೆವಲಪ್ ಮಾಡಿ ಡೆವಲಪ್ ಮಾಡಿ ನಮಗೆ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದರ ಮೇಲೆ ಇವುಗಳನ್ನ ಔಷಧಿಗಳಾಗಿ ನಾವು ಬಳಸಬಹುದಾಗಿರುತ್ತೆ. ಇವಾಗ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಕಾಯಿಲೆಗಳು, ಬೆಸ್ಟ್ ಎಕ್ಸಾಂಪಲ್ ಇಸ್ ಟ್ಯೂಬರ್ಕ್ಯುಲೋಸಿಸ್. ಸೊ ಈ ತರದ ಅನೇಕ ಕಾಯಿಲೆಗಳು ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಆಂಟಿಬಯೋಟಿಕ್ಸ್ ಗಳಿಗೆ ಹೆಚ್ಚಿನ ರೆಸಿಸ್ಟೆನ್ಸ್ ಅನ್ನ ಪಡ್ಕೊಂಡಿದ್ದಾವೆ. ಸೊ ಅವುಗಳ ವಿರುದ್ಧವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಅವ್ರು ಏನ್ ಜೀನೋಮ್ ಅನ್ನ ಡೆವಲಪ್ ಮಾಡಿದ್ದಾರೆ ಅದರಿಂದ ಡೆವಲಪ್ ಮಾಡ್ತಕ್ಕಂಥ ವೈರಸ್ ಗಳನ್ನ ನಾವು ನೇರವಾಗಿ ಆ ಬ್ಯಾಕ್ಟೀರಿಯಾನ ಕೊಲ್ಲಲಿಕ್ಕೆ ಯೂಸ್ ಮಾಡಬಹುದಾಗಿರುತ್ತೆ. ಬಟ್ ಪ್ರಾಬ್ಲಮ್ ಇಸ್ ಅದು ಎಷ್ಟು ಸೇಫ್ ಇದೆ ಅನ್ನೋದನ್ನ ಇವಾಗ ಅವರು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದೇನಾದ್ರೂ ಸೇಫ್ ಇದ್ದರೆ ಸೊ ನಾವು ಆಂಟಿಬಯೋಟಿಕ್ಸ್ ಬದಲಾಗಿ ಈ ಒಂದು ವೈರಸ್ ಗಳನ್ನ ನೇರವಾಗಿ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇದು EVO1 ಮತ್ತೆ EVO2 ಅಂತಕ್ಕಂಥ AI ಮಾಡೆಲ್ ಗಳನ್ನ, ಇವೆರಡು ಕೂಡ ವೈರಲ್ ಜೀನೋಮ್ ಆಗಿರುತ್ತೆ. ಜೀನೋಮ್ ಇನ್ ದ ಸೆನ್ಸ್ ಅವುಗಳ DNA ಹೇಗಿರುತ್ತೆ ಅದರ ಒಂದು ಸ್ಯಾಂಪಲ್ ಅನ್ನ ಅವ್ರೀಗ ಡೆವಲಪ್ ಮಾಡಿರ್ತಕ್ಕಂಥದ್ದು ವಿಜ್ಞಾನಿಗಳ ಒಂದು ಅಚೀವ್ಮೆಂಟ್ ಆಗಿರುತ್ತೆ. ದಿಸ್ ಇಸ್ ಯೂಸಿಂಗ್ AI ಅನ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು AI ಗೆ ಟ್ರೈನಿಂಗ್ ಡೇಟಾ, ಸೊ ಯಾವುದೇ ಒಂದು AI ತನ್ನಷ್ಟಕ್ಕೆ ತಾನೇ ಸ್ಪಾಂಟೇನಿಯಸ್ ಆಗಿ ಅದು ವರ್ಕ್ ಮಾಡಕ್ಕಾಗಲ್ಲ. ನಾವು ಡೇಟಾವನ್ನ ಅದಕ್ಕೆ ಫೀಡ್ ಮಾಡಬೇಕಾಗಿರುತ್ತೆ. The AI models were trained on the ಜೆನೆಟಿಕ್ ಸೀಕ್ವೆನ್ಸ್ ಫ್ರಮ್ ವೈರಸಸ್. ಸೊ ವೈರಸ್ ಅಲ್ಲಿ ಈ ಜೆನೆಟಿಕ್ ಸೀಕ್ವೆನ್ಸ್ ಹೆಂಗಿರುತ್ತೆ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ, ಪ್ಲಾಂಟ್ಸ್ ಮತ್ತೆ ಹ್ಯೂಮನ್ಸ್ ಎಲ್ಲವನ್ನ ಕೂಡ ಅದಕ್ಕೆ ಟ್ರೈನ್ ಮಾಡಿರ್ತಾರೆ. ಸೊ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಹ್ಯೂಮನ್ಸ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಆ ಒಂದು AI ಗೆ ಟ್ರೈನ್ ಮಾಡುವ ಮುಖಾಂತರ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಬ್ಯಾಕ್ಟೀರಿಯೋಫೇಜ್ ಅಂತ ನಾನು ಹೇಳ್ದೆ ಅವಾಗ್ಲೇ. ಬ್ಯಾಕ್ಟೀರಿಯೋಫೇಜ್ ಅಂತಕ್ಕಂಥದ್ದು ಒಂದು ವೈರಸ್ ಆಗಿರುತ್ತೆ. ಅದೊಂದು ವೈರಸ್ ಆಗಿರುತ್ತೆ. ಇಲ್ಲಿ ಬ್ಯಾಕ್ಟೀರಿಯಾ ಅಂತ ಇದೆ ಅನ್ಬಿಟ್ಟು ಅದು ಬ್ಯಾಕ್ಟೀರಿಯಾ ಅಂತ ಅನ್ಕೋಬೇಡಿ. ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಬ್ಯಾಕ್ಟೀರಿಯಾವನ್ನ ಇನ್ಫೆಕ್ಟ್ ಮಾಡ್ತಕ್ಕಂಥ ವೈರಸ್. ಯಾಕಂದ್ರೆ ಯಾವುದೇ ಒಂದು ವೈರಸ್ಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಜೀವ ಇರೋದಿಲ್ಲ. ಅದು ಇನ್ನೊಂದು ಜೀವಿ ಒಳಗಡೆ ಹೋದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯೋಫೇಜ್ ಬ್ಯಾಕ್ಟೀರಿಯಾದಲ್ಲಿ ಬದುಕ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಬ್ಯಾಕ್ಟೀರಿಯೋಫೇಜ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಲ್ಯಾಬೊರೇಟರಿ ರಿಸಲ್ಟ್ 302 AI ಜನರೇಟೆಡ್ ಜೀನೋಮ್ಸ್ ಅನ್ನ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಅದರಲ್ಲಿ 16 ವಯಬಲ್ ನಾವೆಲ್ ಬ್ಯಾಕ್ಟೀರಿಯೋಫೇಜಸ್ ವರ್ ಪ್ರೊಡ್ಯೂಸ್. ಅದರಲ್ಲಿ 16 ಬ್ಯಾಕ್ಟೀರಿಯೋಫೇಜ್ ಗಳನ್ನ ಅವರು ನಾವೆಲ್ ಅಂದ್ರೆ ನಾವಿನ್ಯವಾಗಿರ್ತಕ್ಕಂಥ ಬ್ಯಾಕ್ಟೀರಿಯೋಫೇಜ್ ಇದರಿಂದ ಪ್ರೊಡ್ಯೂಸ್ ಮಾಡಲಾಗಿರುತ್ತೆ. 16 ಬ್ಯಾಕ್ಟೀರಿಯೋಫೇಜ್ ಗಳನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಇದರ ಟಾರ್ಗೆಟ್ ಯಾವುದು ಅಂದ್ರೆ ಈ ಕೊಲೈ ಬ್ಯಾಕ್ಟೀರಿಯಾವನ್ನ ಗುರಿಯಾಗಿ ಇಟ್ಟಿಸಿಕೊಳ್ಳಲಾಗಿರುತ್ತೆ. ಸೊ ಇದರ ಸ್ಪೆಸಿಫಿಸಿಟಿ ಏನು ಅಂದ್ರೆ ಇನ್ಫೆಕ್ಟ್ ಸ್ಪೆಸಿಫಿಕ್ ಬ್ಯಾಕ್ಟೀರಿಯಲ್ ಹೋಸ್ಟ್ ರಾದರ್ ದನ್ ಹ್ಯೂಮನ್ ಸೆಲ್ಸ್. ಅಂದ್ರೆ ಮಾನವನ ಕೋಶಗಳಿಗೆ ಏನೂ ಹಾನಿಯನ್ನ ಮಾಡದೆ ಆ ಬ್ಯಾಕ್ಟೀರಿಯಾ ಸೆಲ್ ಏನಿದೆ ಅದನ್ನ ಮಾತ್ರ ಟಾರ್ಗೆಟ್ ಅನ್ನ ಮಾಡಿ ಅದನ್ನ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಡಿಸ್ಕವರಿಯನ್ನ ಇವ್ರು ಮಾಡಲಾಗಿರುತ್ತೆ. ಸೊ ಇದರ ಮೆಡಿಕಲ್ ಪೊಟೆನ್ಶಿಯಲ್ ಏನು ಅಂದ್ರೆ ಥೆರಪಿ ಎಸ್ಪೆಷಲಿ ಅಗೇನ್ಸ್ಟ್ ಡಿಫಿಕಲ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಅಂದ್ರೆ ಕಠಿಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಕಾಯಿಲೆಗಳನ್ನ ವಾಸಿ ಮಾಡ್ಲಿಕ್ಕೆ ಈ ಒಂದು ತಂತ್ರಜ್ಞಾನವನ್ನ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕಿಲ್ ಡಿಸೀಸಸ್ ಕಾಸಿಂಗ್ ಬ್ಯಾಕ್ಟೀರಿಯಾ, ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾವನ್ನ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಕಿಲ್ ಮಾಡ್ಲಿಕ್ಕೂ ಕೂಡ ಇದನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಆಂಟಿಬಾಡಿ ರೆಸಿಸ್ಟೆನ್ಸ್, ಸೊ ಪ್ರತಿ ಜೀವಗಳಿಗೆ ನಿರೋಧಕತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಬ್ಯಾಕ್ಟೀರಿಯಾಸ್, ಫಾರ್ ಎಕ್ಸಾಂಪಲ್ ಸೂಪರ್ ಬಗ್ಸ್ ಅಂತ ಕರಿತೇವೆ. ಸೊ ಇವು ಎಂತದೇ ಆಂಟಿಬಯೋಟಿಕ್ ತಿಂದ್ರೂ ಕೂಡ ಸಾಯೋದಿಲ್ಲ. ಆ ತರ ಸೂಪರ್ ಬಗ್ಸ್ ಅನ್ನ ಕೂಡ ಈ ಒಂದು ವೈರಸ್ ಗಳಿಂದ ನಾವು ಡಿಸ್ಟ್ರಾಯ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ದಿನಾಂಕದ ಮಾಹಿತಿ ಆಗಿರುತ್ತೆ. ಸೊ ಮುಂದಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್.